पतिं रोयस्य गृह अनुपघातं विलोक्य संजत मनः महा उत्सवः आरत् सहसा आसना आशया सखं वृथैः विधिता लोचना अननः पत्नी पतिं प्रोष्य गृहानुपागतम् पत्न्या पतिं प्रोष्य गृहानुपागतम् विलोक्य संजता मनो महोत्सवः विलोक्य संजता मनो महोत्सवः उत्सुर अर्ह सहस्नुसाया उत्सातु अरसः सनाशया सकं हृदयर्विधिता लोचनानः साकं हृदयर्विधिता लोचनानः पत्नी प्रतिं प्रोष्य गृहानुपागतम् विलोक्य संजता मनो महोत्सवः उत्सैर्अर्धा सहसुनास्य सकं हृदयर्विधिता लोचनानः पत्नी पतिं प्रोषया गृहानुपागता विलोक्य संजता मनो महोत्सवा उत्साधु अर्हा सहा सुसन्नस्य सकं हृदयर्विधिता लोचनानः पत्नी पतिं प्रोषया गृहानुपागतम् विलोक्य संजात मनो महोत्सवः उत्सुरारा सहसानसनाशया साकं हृदयर्विधितलोचनानः पत्नै पतिं प्रोष्य गृहानुपागतम् पत्नै पतिं प्रोष्य गृहानुपागतम् विलोक्य संजात मनो महोत्सवः विलोक्य संजात मनो महोत्सवः उत्सुरारात् सहसासनाशया साकं हृदयर्विधितलोचनानः पत्न्या प्रतिं प्रोष्य गृहानुपागतम् विलोक्य संजात मनो महोत्सवः उत्तस्तुरारात् सहसासनाशया साकं हृदयर्विधितलोचनानः पत्न्या प्रतिं प्रोष्य गृहानुपागतम् विलोक्य संजात मनो महोत्सवः पत्न्या
पतिं प्रोष्य गृहानुपागतम् पत्न्यापतिं प्रोष्य गृहानुपागतम् विलोक्य सञ्जात मनो महोत्सवा उत्तस्तुरारात् सहसा सशायात् साकं हृदयपीडितलोचनाननः पत्न्यपतिं प्रोष्य गृहानुपागतम् विलोक्य सञ्जात मनो महोत्सवा उत्तस्तुरारात् सहसा सशायात् साकं विलोक्य सञ्जात मनो महोत्सवा उत्तस्तुरारात् सहसा सनाशयात् ಹರೇ ಕೃಷ್ಣ. ಥ್ಯಾಂಕ್ ಯು. ವರ್ಡ್ ಬೈ ವರ್ಡ್ ಕನ್ನಡದಲ್ಲಿ ಯಾರಾದರೂ ಓಕೆ ಬನ್ನಿ ಪ್ರಭು ಸಚಿವ ಹಾಂ ಬುಕ್ಕೊಳ್ಳಿ ಮಂಜುನಾಥ್ ಪ್ರಭು ಅವ್ರು ಕೊಡಿ ಸ್ವಲ್ಪ ಹತ್ರ ಬನ್ನಿ ಓದಿ ವರ್ಡ್ ಬೈ ವರ್ಡ್ ಟ್ರಾನ್ಸ್ಲೇಷನ್ ಪದಕ್ಕೆ ಪದ ಅನುವಾದ ಮತ್ತು ಯೇಸು ಭಕ್ತಿವೇದ ಸಂಸ್ಕೃತಿ ಪದದಿಂದ ಪತ್ನಿ ಪ್ರಭು ಶ್ರೀಕೃಷ್ಣನ ಹೆಂಡತಿರು ಪತಿಂ ಗಂಡನನ್ನು ಪ್ರೋಕ್ಷ ಮನೆಯಿಂದ ದೂರವಿದ್ದವನು ಗೃಹ ಅನುಪಾಗತಂ ಈಗ ಮನೆಗೆ ಹಿಂದಿರುಗಿದ ವಿಲೋಕ್ಯ ನೋಡುತ್ತಾ ಸಂಜಾತ ಉಂಟಾದ ಮನಃ ಮಹಾ ಉತ್ಸವ ಮನದಲ್ಲಿಯೇ ಸಂತಸಪೂರ್ಣ ಹಬ್ಬದ ಭಾವನೆಯುಳ್ಳವರಾಗಿ ಉತಸ್ಥು ಎದ್ದು ನಿಂತರು ಅರಾ ದೂರದಿಂದ ಸಹಸ ಕೂಡಲೇ ಆಸನ ಪೀಠಗಳಿಂದ ಆಶಯ ಧ್ಯಾನದ ಸ್ಥಿತಿಯಿಂದ ಸಾಕಂ ಜೊತೆಗೆ ವ್ರತಗಳಿಂದ ಕ್ರೀಡಿತ ನಾಚಿತ ಲೋಚನ ಕಣ್ಣುಗಳುಳ್ಳ ಆನನಃ ಮುಖಗಳುಳ್ಳವರಾಗಿ ಓದಿ ಟ್ರಾನ್ಸ್ಲೇಷನ್ ಅನುವಾದ ಶ್ರೀಕೃಷ್ಣನ ರಾಣಿಯರು ಬಹಳ ಕಾಲ ಹೊರಗಿದ್ದು ಹಿಂದಿರುಗಿದ ತಮ್ಮ ಪತಿಯನ್ನು ಕಂಡು ಮನದಲ್ಲೇ ಹಿಗ್ಗಿದರು. ರಾಣಿಯರು ತಮ್ಮ ಧ್ಯಾನವನ್ನು ಆಸನವನ್ನು ಬಿಟ್ಟು ತಕ್ಷಣ ಮೇಲೆದ್ದರು. ಸಾಮಾಜಿಕ ಪದ್ಧತಿಯಂತೆ ನಾಚಿಕೆಯಿಂದ ತಮ್ಮ ಮುಖಗಳನ್ನು ಮುಚ್ಚಿಕೊಂಡರು. ಲಜ್ಜೆಯಿಂದ ಅವನ ಕಡೆ ನೋಡಿದರು. ಮೇಲೆ ಹೇಳಿದಂತೆ ಶ್ರೀಕೃಷ್ಣ ಪ್ರಭುವು ತನ್ನ 16,108 ರಾಣಿಯರಿದ್ದ ಅರಮನೆಗಳನ್ನು ಪ್ರವೇಶಿಸಿದನು. ಹೀಗೆಂದರೆ ಇದರ ಅರ್ಥ ಎಷ್ಟು ರಾಣಿಯರು ಎಷ್ಟು ಅರಮನೆಗಳಿದ್ದವೋ ಅಷ್ಟು ಸ್ವಾಂಶ ವಿಸ್ತರಣೆ ಹೊಂದಿ ಪ್ರತಿಯೊಂದನ್ನು ಪ್ರತ್ಯೇಕವಾಗಿ ಏಕಕಾಲದಲ್ಲಿ ಪ್ರವೇಶಿಸಿದನು. ಇಲ್ಲಿ ಅವನ ಅಂತರಂಗ ಶಕ್ತಿಯ ಲಕ್ಷಣ ಇನ್ನೊಮ್ಮೆ ಪ್ರಕಟವಾಗಿದೆ. ಅವನು ಏಕಮೇವ ದ್ವಿತೀಯನಾದರೂ ಅವನಿಗೆ ಇಷ್ಟ ಬಂದಷ್ಟು ಆಧ್ಯಾತ್ಮಿಕ ಅನನ್ಯತೆಯ ಆಕಾರಗಳಲ್ಲಿ ವಿಸ್ತರಣೆ ಹೊಂದಬಲ್ಲನು. ಪರಮ ಪುರುಷನು ಒಬ್ಬನೇ, ಆದರೆ ಅವನಿಗೆ ಇಷ್ಟ ಬಂದ ತಕ್ಷಣ ಅನೇಕವಾಗುತ್ತಾನೆ ಎಂದು
ಶ್ರುತಿ ಮಂತ್ರಗಳು ದೃಢಪಡಿಸುತ್ತವೆ. ಪರಮ ಪುರುಷನ ಈ ಅನಂತ ವಿಸ್ತರಣೆಗಳು ಸ್ವಾಂಶವಾಗಿ ಮತ್ತು ಪ್ರತ್ಯೇಕ ಭಾಗಗಳಾಗಿ ಪ್ರಕಟವಾಗುತ್ತವೆ. ಪ್ರತ್ಯೇಕ ಭಾಗಗಳು ಅವನ ಶಕ್ತಿಯ ಪ್ರತಿನಿಧಿಗಳು, ಸ್ವಾಂಶ ಭಾಗಗಳು ಅವನ ವ್ಯಕ್ತಿತ್ವದ ಪ್ರಕಟಣೆಗಳು. ಹೀಗೆ ದೇವೋತ್ತಮ ಪರಮಪುರುಷನು ಏಕಕಾಲದಲ್ಲಿ 16,108 ಸ್ವಾಂಶ ವಿಸ್ತರಣೆಯಿಂದ ರಾಣಿಯರ ಪ್ರತಿಯೊಂದು ಅರಮನೆಯನ್ನು ಪ್ರವೇಶಿಸಿದನು. ಇದನ್ನು ವೈಭವ ಅಥವಾ ಪ್ರಭುವಿನ ಲೋಕೋತ್ತರ ಶಕ್ತಿ ಎಂದು ಕರೆಯಲಾಗಿದೆ. ಹೀಗೆ ಮಾಡಲು ಅವನು ಶಕ್ತನಾದುದರಿಂದ ಅವನು ಯೋಗೇಶ್ವರನೆಂದು ಪ್ರಖ್ಯಾತನಾಗಿದ್ದಾನೆ. ಸಾಧಾರಣವಾಗಿ ಒಬ್ಬ ಯೋಗಿ ಯೋಗ ಸಿದ್ಧಿ ಹೊಂದಿದ ಪುರುಷನು ಹೆಚ್ಚೆಂದರೆ ತನ್ನ ದೇಹವನ್ನು 10 ಪಟ್ಟು ವಿಸ್ತರಿಸಿಕೊಳ್ಳಬಲ್ಲನು. ಆದರೆ ಭಗವಂತನು ಅನೇಕ ಸಹಸ್ರ ಅಥವಾ ಅನಂತವಾಗಿ ತನಗೆ ಇಷ್ಟ ಬಂದಷ್ಟು ಪಟ್ಟು ಹಾಗೆ ವಿಸ್ತರಿಸಿಕೊಳ್ಳಬಲ್ಲನು. ಶ್ರೀಕೃಷ್ಣನು 16,000 ರಾಣಿಯರನ್ನು ಮದುವೆಯಾಗಿದ್ದಾನೆಂದು ತಿಳಿದು ನಾಸ್ತಿಕರು ಆಶ್ಚರ್ಯಪಡುತ್ತಾರೆ. ಏಕೆಂದರೆ ಅವರು ಶ್ರೀಕೃಷ್ಣನನ್ನು ತಮ್ಮಂತಹ ಒಬ್ಬನೆಂದು ಭಾವಿಸುತ್ತಾರೆ ಮತ್ತು ತಮ್ಮ ಪರಿಮಿತ ಶಕ್ತಿಯಿಂದ ಶ್ರೀಕೃಷ್ಣನ ಶಕ್ತಿಯನ್ನು ಅಳೆಯಬಯಸುತ್ತಾರೆ. ಭಗವಂತನ ತಟಸ್ಥ ಶಕ್ತಿಯ ವಿಸ್ತರಣೆಯಿಂದಾದ ಜೀವಿಗಳು ಭಗವಂತನು ತಮ್ಮ ಮಟ್ಟದಲ್ಲಿ ಎಂದಿಗೂ ಇರುವುದಿಲ್ಲ ಎಂಬುದನ್ನು ತಿಳಿಯಬೇಕು. ಶಕ್ತ ಮತ್ತು ಶಕ್ತಿಯ ಗುಣಗಳಲ್ಲಿ ಅತ್ಯಲ್ಪ ವ್ಯತ್ಯಾಸವಿದೆಯಾದರೂ ಅವುಗಳನ್ನು ಎಂದಿಗೂ ಸಮೀಕರಿಸಲಾಗದು. ರಾಣಿಯರು ಕೂಡ ಅವನ ಅಂತರಂಗ ಶಕ್ತಿಯ ವಿಸ್ತರಣೆಗಳೇ. ಹೀಗೆ ಶಕ್ತ ಮತ್ತು ಶಕ್ತಿಗಳು ದಿವ್ಯಾನಂದವನ್ನು ನಿರಂತರವಾಗಿ ವಿನಿಮಯ ಮಾಡಿಕೊಳ್ಳುತ್ತವೆ. ಇದನ್ನೇ ಭಗವಂತನ ಲೀಲೆ ಎನ್ನುವುದು. ಆದುದರಿಂದ ಶ್ರೀಕೃಷ್ಣನು ಅಷ್ಟೊಂದು ಪತ್ನಿಯರನ್ನು ಮದುವೆಯಾಗಿದ್ದಾನೆಂದರೆ ಆಶ್ಚರ್ಯ ಪಡಬಾರದು. ಅದರ ಬದಲು ಭಗವಂತನು 16,000 ದಶಲಕ್ಷ ಸ್ತ್ರೀಯರನ್ನು ಮದುವೆಯಾಗಿದ್ದಾನೆಂದರೂ ಅವನು ತನ್ನ ಅನಂತ ಅವ್ಯಯ ಶಕ್ತಿಯನ್ನು ಸಂಪೂರ್ಣವಾಗಿ ಪ್ರಕಟಿಸಿಲ್ಲವೆಂದು ತಿಳಿಯಬೇಕು. ಅವನು ಕೇವಲ 16,000 ಪತ್ನಿಯರನ್ನು ಮದುವೆಯಾದನು, ಅಲ್ಲದೆ ಪ್ರತಿಯೊಂದು ಬೇರೆ ಬೇರೆ ಅರಮನೆಗಳಿಗೂ ಪ್ರವೇಶಿಸಿದನು. ಶ್ರೀಕೃಷ್ಣನು ಹೀಗೆ ಮಾಡಿದುದು ಭೂಮಿಯ ಮೇಲೆ ಮಾನವ ಇತಿಹಾಸದಲ್ಲಿ ತನ್ನ ಶಕ್ತಿಯನ್ನು ಪ್ರದರ್ಶಿಸುವುದಕ್ಕಾಗಿ. ಮಾನವನು ಎಷ್ಟೇ ಬಲಶಾಲಿಯಾಗಿದ್ದರೂ ಅವನು ಶ್ರೀಕೃಷ್ಣನಿಗೆ ಸಮನಲ್ಲ. ಶ್ರೀಕೃಷ್ಣನು ಅಂತಹ ಯಾವ ಮಾನವನಿಗೂ ಕಡಿಮೆಯವನಲ್ಲ. ಆದುದರಿಂದ ಯಾರು ಕೂಡ ಶ್ರೀಕೃಷ್ಣನಿಗಿಂತ ಅಧಿಕರೂ ಅಲ್ಲ, ಸಮನೂ ಅಲ್ಲ. ಎಲ್ಲ ವಿಧದಲ್ಲೂ ಭಗವಂತನು ಯಾವಾಗಲೂ ದೊಡ್ಡವನು, ದೇವರು ದೊಡ್ಡವನು ಎಂಬುದು ನಿತ್ಯ ಸತ್ಯ. ಕುರುಕ್ಷೇತ್ರ ಯುದ್ಧಕ್ಕಾಗಿ ಬಹಳ ಕಾಲ ಮನೆಯಿಂದ ಹೊರಗಿದ್ದ ತಮ್ಮ ಪತಿಯನ್ನು ದೂರದಿಂದ ಕಂಡಾಗ ಧ್ಯಾನ ಸುಕ್ತಿಯಿಂದ ಎಲ್ಲರೂ ಎಚ್ಚೆತ್ತರು ಮತ್ತು ತಮ್ಮ ಅತ್ಯಂತ ಪ್ರಿಯತಮನ ಸ್ವಾಗತಕ್ಕೆ ಸಿದ್ಧರಾದರು. ಯಾಜ್ಞವಲ್ಕನ ಧರ್ಮಶಾಸ್ತ್ರಾನುಸಾರ ಪತಿಯು ಮನೆಯಿಂದ ದೂರ ಹೋಗಿದ್ದಾಗ ಪತ್ನಿಯು ಯಾವ ಸಾಮಾಜಿಕ ಉತ್ಸವಗಳಲ್ಲೂ ಭಾಗವಹಿಸಕೂಡದು, ತನ್ನನ್ನು ಅಲಂಕರಿಸಿಕೊಳ್ಳಕೂಡದು, ನಗಕೂಡದು, ಯಾವ ಸಂದರ್ಭದಲ್ಲೇ ಆಗಲಿ ಬಂಧುಗಳ ಮನೆಗೆ ಹೋಗಕೂಡದು. ತಮ್ಮ ಗಂಡಂದಿರು ಮನೆಯಿಂದ ದೂರವಿರುವಾಗ ಹೀಗಿರಬೇಕಾದ್ದು ವ್ರತ. ಹಾಗೆಯೇ ತನ್ನ ಪತಿಯ ಎದುರು ಅಶುಚಿಯಾಗಿ ಹೋಗಕೂಡದು. ಒಳ್ಳೆಯ ವಸ್ತ್ರಗಳು ಆಭರಣಗಳಿಂದ ಅಲಂಕೃತಳಾಗಿ ಸುಖ ಸಂತೋಷ ಭಾವದಲ್ಲಿ ಗಂಡನ ಬಳಿಗೆ ಬರಬೇಕು. ಶ್ರೀಕೃಷ್ಣನ ರಾಣಿಯರೆಲ್ಲರೂ ಅವನ ವಿರಹ ಚಿಂತನೆಯಲ್ಲಿ ಸದಾ ಅವನನ್ನೇ ನೆನೆಯುತ್ತಾ ಧ್ಯಾನ ಮಗ್ನರಾಗಿದ್ದರು. ಭಗವಂತನ ಭಕ್ತರು ಅವನ ಧ್ಯಾನವಿಲ್ಲದೆ ಕ್ಷಣಕಾಲ ಬದುಕಲಾರರು. ಇನ್ನು ದ್ವಾರಕೆಯಲ್ಲಿ ಶ್ರೀಕೃಷ್ಣನ ಲೀಲೆಗಳಲ್ಲಿ ಭಾಗವಹಿಸಲು ರಾಣಿಯರಾಗಿ ಅವತರಿಸಿದ್ದ ಆ ಲಕ್ಷ್ಮಿಯರ ಬಗ್ಗೆ ಹೇಳುವುದೇನು? ಸಾಕ್ಷಾತ್ತಾಗಿಯಾಗಲಿ ಅಥವಾ ಸಮಾಧಿ ಸ್ಥಿತಿಯಲ್ಲಾಗಲಿ ಅವರು ಎಂದಿಗೂ ಶ್ರೀಕೃಷ್ಣನಿಂದ ಪ್ರತ್ಯೇಕವಾಗಿ ಇರಲಾರರು. ಶ್ರೀಕೃಷ್ಣನು ಕಾಡಿಗೆ ಗೋವುಗಳನ್ನು ಮೇಯಿಸಲು ಹೋಗುತ್ತಿದ್ದಾಗ ವೃಂದಾವನದ ಗೋಪಿಯರಿಗೆ ಅವನನ್ನು ಮರೆಯಲಾಗುತ್ತಿರಲಿಲ್ಲ. ಬಾಲಕನಾದ ಶ್ರೀಕೃಷ್ಣನು ಗ್ರಾಮದಿಂದ ದೂರ ಹೋದಾಗ ಅವನು ತನ್ನ ಮೃದು ಪಾದಗಳಿಂದ ಒರಟು ಭೂಮಿಯ ಮೇಲೆ
ಹೇಗೆ ನಡೆಯುವನೋ ಎಂದು ಮನೆಯಲ್ಲಿದ್ದ ಗೋಪಿಯರು ಚಿಂತಿಸುತ್ತಿದ್ದರು. ಹೀಗೆ ಯೋಚಿಸುತ್ತಾ ಹೃದಯದಲ್ಲಿ ಸಂಕಟ ಪಡುತ್ತಿದ್ದರು. ಕೆಲವು ವೇಳೆ ಭಾವಪರವಶರಾಗಿ ಸಮಾಧಿ ಸ್ಥಿತಿಗೆ ಸಲ್ಲುತ್ತಿದ್ದರು. ಶ್ರೀಕೃಷ್ಣನ ಪರಿಶುದ್ಧ ಸಹಚರರ ಸ್ಥಿತಿಯೇ ಹೀಗೆ. ಅವರು ಯಾವಾಗಲೂ ಸಮಾಧಿ ಸ್ಥಿತಿಯಲ್ಲಿರುತ್ತಾರೆ. ಆದುದರಿಂದ ಶ್ರೀಕೃಷ್ಣನ ಜೊತೆಯಲ್ಲಿ ಇಲ್ಲದಿದ್ದ ಕಾಲದಲ್ಲಿ ರಾಣಿಯರು ಕೂಡ ಸಮಾಧಿ ಸ್ಥಿತಿಯಲ್ಲಿದ್ದರು. ಈಗ ಶ್ರೀಕೃಷ್ಣನನ್ನು ದೂರದಿಂದ ಕಂಡು ತಕ್ಷಣ ಅವರು ತಮ್ಮೆಲ್ಲ ಕೆಲಸಗಳನ್ನು ಮೇಲೆ ಹೇಳಿದ ವ್ರತಗಳನ್ನು ನಿಲ್ಲಿಸಿದರು. ಶ್ರೀ ವಿಶ್ವನಾಥ ಚಕ್ರವರ್ತಿ ಠಾಕೂರರ ಪ್ರಕಾರ ಈ ಸಂದರ್ಭದಲ್ಲಿ ಕ್ರಮಬದ್ಧವಾಗಿ ಮಾನಸಿಕ ಪ್ರತಿಕ್ರಿಯೆ ನಡೆಯಿತು. ಮೊದಲಿಗೆ ತಮ್ಮ ಆಸನಗಳಿಂದ ಎದ್ದು ತಮ್ಮ ಪತಿಯನ್ನು ನೋಡಬೇಕೆಂಬ ಆಕಾಂಕ್ಷೆ ಇದ್ದರೂ ಸ್ತ್ರೀ ಸಹಜ ಲಜ್ಜೆ ಅವರನ್ನು ತಡೆಯಿತು. ಆದರೆ ತೀವ್ರವಾದ ಆನಂದಾತಿಶಯದಿಂದ ಅವರು ತಮ್ಮ ದೌರ್ಬಲ್ಯವನ್ನು ಮೆಟ್ಟಿ ಶ್ರೀಕೃಷ್ಣನನ್ನು ಆಲಂಗಿಸಿಕೊಳ್ಳಬೇಕೆಂಬ ಭಾವೋತ್ಕರ್ಷಕ್ಕೆ ವಶವಾಗಿ ತಮ್ಮ ಸುತ್ತಮುತ್ತಲ ಪರಿವೆಯೇ ಇಲ್ಲದವರಾದರು. ಆನಂದೋತ್ಕರ್ಷವೇ ಪ್ರಮುಖವಾದ ಈ ಸ್ಥಿತಿಯಲ್ಲಿ ಶ್ರೀಕೃಷ್ಣನನ್ನು ಸಂಧಿಸುವ ಮಾರ್ಗದಲ್ಲಿ ಅಡ್ಡಿ ಎನಿಸಿದ ಸಮಾಜದ ಸಾಂಪ್ರದಾಯಿಕ ಕಟ್ಟಳೆಗಳನ್ನೆಲ್ಲ ತೊರೆದರು. ಇದು ಆತ್ಮ ಪ್ರಭುವಾದ ಶ್ರೀಕೃಷ್ಣನನ್ನು ಸಂಧಿಸುವ ಪರಿಪೂರ್ಣ ಹಂತ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಜಲಾಕಯ ಚಕ್ಷುರ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರಸ್ಥಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ನಾಮಿನಿ. ನಮಸ್ತೆ ಸಾರಸ್ವತೀ ದೇವಿ ಗೌರವಾದಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪ್ರಾಚ್ಯಾತ್ಯ ದೇಶಧಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ. ತುಂಬ ಸುಂದರವಾದ ಒಂದು ಶ್ಲೋಕ, ತುಂಬ ಸುಂದರವಾಗಿದೆ. ಪ್ರಭುಪಾದರು ಪರ್ಫೆಕ್ಟ್ ಬರೆದಿದ್ದಾರೆ. ನಾವು ಹೇಳೋದಕ್ಕೆ ಏನೂ ಇಲ್ಲ. ಆ್ಯಕ್ಚುಲಿ ಅವರು ಪರ್ಫೆಕ್ಟಾಗಿ ಫುಲ್ಲು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಲ್ವಾ. ಸೊ ಇಲ್ಲಿ ಪ್ರಭು ಸಂಪರ್ಕ ಭಗವದ್ಗೀತೆಯನ್ನು ಕನ್ನಡ ತಿಳಿಸು. ಇಲ್ಲಿ ಈ ಶ್ಲೋಕ ಸನ್ನಿವೇಶ ಗೊತ್ತಿದೆ. ಕೃಷ್ಣ ದ್ವಾರಕೆಗೆ ಎಂಟ್ರಿ ಆಗಿದ್ದಾರೆ. ದ್ವಾರಕೆಯಲ್ಲಿ ಎಂಟ್ರಿ ಆದವಾಗ ಎಲ್ಲರೂ ಅವ್ರನ್ನ ಸ್ವಾಗತವನ್ನು ಮಾಡ್ತಾರೆ. ಎಲ್ಲ ಸ್ವಾಗತವನ್ನು ಮಾಡಿ ಸೊ ಎಲ್ಲ ಕೃಷ್ಣ ತುಂಬ ದಿವಸದಿಂದ ಹೊರಗಡೆ ಇದ್ದರು. ನಮಗೆಲ್ಲ ಗೊತ್ತಿದೆ, ಸೀನಿಯರ್ ವೈಷ್ಣವಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಕುರುಕ್ಷೇತ್ರ ಇದೆಲ್ಲ ಆದಮೇಲೆ ಎಲ್ಲ ಮುಗಿದ ಮೇಲೆ ಅವ್ರು ದ್ವಾರಕಾಗೆ ಎಂಟ್ರಿ ಆಗ್ತಾರೆ. ದ್ವಾರಕಾಗೆ ಬರೋವಾಗ ಅಲ್ಲಿ ಗ್ರಾಮವಾಸೀಸ್ ಎಲ್ಲ ಶುದ್ಧ ಭಕ್ತರು ಅವರೆಲ್ಲ ನಿತ್ಯ ಸಿದ್ಧಾಸ್ ನಿತ್ಯ ಬದ್ಧಾಸ್ ಅಂತ ಇದೆ. ನಿತ್ಯ ಸಿದ್ಧಾಸ್ ಅಂದರೆ ಏನು, ನಿತ್ಯ ಬದ್ಧಾಸ್ ಅಂದರೆ ಏನು, ಅದು ಫಸ್ಟ್ ನಾವು ತಿಳ್ಕೋಬೇಕು. ನಿತ್ಯ ಸಿದ್ಧಾಸ್ ಅಂದರೆ ಅವ್ರು ಯಾವತ್ತೂ ಭಗವಂತನ ಹತ್ರನೇ ಇರ್ತಾರೆ. ಭಗವಂತನ ಹತ್ರನೇ ಇರ್ತಾರೆ. ಭಗವಂತನ ಬಿಟ್ಟು ಒಂದು ನಿಮಿಷನೂ ಇರೋದಿಲ್ಲ. ಅವರು ಬದ್ಧ ಆತ್ಮಗಳು ಬೇರೆ. ಬದ್ಧ ಆತ್ಮ ಅಂದ್ರೆ ಏನಪ್ಪಾ ಅಂದ್ರೆ ಅವರು ಜಯ ಶಿಶಿರಾದ ಸುಂದರ ಭಗವಾನ್. ಬದ್ಧ ಆತ್ಮಗಳು ಅಂದ್ರೆ ಅವರು ಈ ಮುಗ್ಗುಣಗಳು ಇದೆಲ್ಲ ಈ ಮೆಟೀರಿಯಲ್ ಈ ಭೌತಿಕ ಜಗತ್ತಲ್ಲಿ 3 ಗುಣಗಳಿದೆ. ತಮೋಗುಣ, ರಜೋಗುಣ, ಸಾತ್ವಿಕ ಗುಣ. ಈ ಗುಣಗಳಿಗೆ ಅವರು ಅಟ್ಯಾಚ್ ಆಗಿರ್ತಾರೆ, ಕಲ್ಮಶ ಆಗಿರ್ತಾರೆ. ಭಗವಂತ ಕಲ್ಮಶ ಆಗಿರೋದಿಲ್ಲ. ಭಗವಂತನ ಜೊತೆಯಲ್ಲಿ ಯಾರ್ಯಾರು ಇರ್ತಾರೋ ಶುದ್ಧ ಭಕ್ತರು ಅವರನ್ನು ಸಹ ಈ 3 ಗುಣಗಳಲ್ಲಿ ಇರೋದಿಲ್ಲ. ಅವರು ಗೋಲೋಕದಿಂದ ಬರ್ತಾರೆ. ಯಾಕೆ ಬರ್ತಾರೆ ಅಂದ್ರೆ ನಮ್ಮಂತ ಬದ್ಧಾತ್ಮಗಳಿದಾರಲ್ಲ, ಬದ್ಧಾತ್ಮಗಳಿಗೆ ಸಂತೋಷ ಪಡಿಸೋದಕ್ಕೋಸ್ಕರ, ಆನಂದವನ್ನು ಪಡಿಸೋದಕ್ಕೋಸ್ಕರ, ಮತ್ತೆ ಅವ್ರ ಮನೆಗೆ ಕರ್ಕೊಳೋದಕ್ಕೋಸ್ಕರ, ಕಾರಣಕ್ಕೋಸ್ಕರ ಭಗವಂತ ಬರ್ತಾನೆ. ಏನೇನು ಕಾರಣಕ್ಕೋಸ್ಕರ ಬರ್ತಾನೆ? ನಮ್ಮನ್ನ ಆನಂದ ಪಡಿಸ್ಬೇಕು. ತಪ್ಪು ಮಾಡ್ಬಿಟ್ಟವ್ರೆ ಇವರು. ಏನು ಪ್ರಭು ಕ್ಲಾಸಲ್ಲಿ ಕುತ್ಕೊಂಡ್ಬಿಟ್ಟು ತಪ್ಪು ಮಾಡಿದ್ದೀರಾ ಅಂತೀರಲ್ಲ ಅನ್ಕೊಂತೀವಿ ಅಲ್ವಾ. ನಮ್ಗೆ ಗೊತ್ತಾಗೋದಿಲ್ಲ ನಮ್ಮ ತಪ್ಪು. ಯಾಕಂದ್ರೆ ಮುಚ್ಕೊಂಡ್ಬಿಟ್ಟಿದೆ ಅಹಂಕಾರ.
ಏನ್ ಮುಚ್ಕೊಂಡ್ಬಿಟ್ಟಿದೆ? ನಮ್ಮನ್ನ ಅಹಂಕಾರ ಮುಚ್ಕೊಂಡ್ಬಿಟ್ಟಿದೆ. ಆ ಅಹಂಕಾರದಿಂದ ನಮಗೆ ಗೊತ್ತಾಗೋದಿಲ್ಲ ನಾವೇನ್ ಮಾಡ್ತಾ ಇದ್ದೀವಿ ಅಂತ. ನಾವು ಮಾಡೋ ಕೆಲಸ ಏನಾದ್ರು ಮಾಡಿದ್ರೆ ಒಬ್ರು ಹೇಳಬೇಕು ಏನಂತ, ನೀನು ಈ ಕೆಲಸ ಮಾಡ್ತಾ ಇರೋದು ತಪ್ಪು ಅಂತ. ಅವಾಗ ನಮ್ಗೆ ಗೊತ್ತಾಗುತ್ತೆ. ಬಟ್ ಆವಾಗಲೂ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳೋದಿಲ್ಲ. ಯಾಕೆಂದ್ರೆ ಅಹಂಕಾರ ಮುಚ್ಕೊಂಡ್ಬಿಟ್ಟಿದೆ. ನಾವು ಮಾಡಿದ್ದೇ ರೈಟ್, ಆಲ್ವೇಸ್ ಐ ಆಮ್ ರೈಟ್, ಅದೇ ಅಹಂಕಾರ. ಕರೆಕ್ಟ್ ಅಲ್ವಾ? ನಾನು ಮಾಡೋದೇ ಸರಿ. ನಾವು ತಪ್ಪು ಮಾಡಿದ್ರೇನು ಸಹ ನಾವೇನಂತೀವಿ? ಸರಿ ಅಂತೀವಿ. ಅದು ಅಹಂಕಾರ. ಆ ಅಹಂಕಾರ ಹೋಗಿಸ್ಬೇಕು. ಅಹಂಕಾರ ಹೋಗ್ಬೇಕಂದ್ರೆ ಏನ್ ಮಾಡಬೇಕು? ಭಾಗವತವನ್ನ ಕೇಳಬೇಕು, ಭಗವಂತನ ಲೀಲೆಗಳನ್ನ ಕೇಳಬೇಕು. ಅದಕ್ಕೆ ಏನ್ ಮಾಡ್ತಾರೆ? ಭಗವಂತ ಅಲ್ಲಿಂದ ಬರ್ತಾನೆ. ಇವರೆಲ್ಲ ಮರ್ತು ಬಿಟ್ಟವ್ರೆ, ಇವ್ರ ಸ್ಥಿತಿ ಏನು ಅನ್ನೋದನ್ನು ಮರ್ತು ಬಿಟ್ಟವ್ರೆ. ಅದು ಇವ್ರನ್ನ ಬಂದು ಇಲ್ಲಿಂದ ಅವ್ರನ್ನ ಕರ್ಕೊಂಡು ಹೋಗೋಣ, ಮತ್ತೆ ಆನಂದನಂತ ಇಲ್ಲಿ ಅವ್ರ ಲೀಲೆಗಳು ಮಾಡಬೇಕು ಅಂತ ಏನೂ ಇಲ್ಲ. ಕೃಷ್ಣ ಲೀಲೆಗಳು ಮಾಡಬೇಕು ಅಂತಿದ್ಯಾ? ಇಲ್ಲ. ಯಾವ್ದಕ್ಕೋಸ್ಕರ ಲೀಲೆಗಳು ಮಾಡಿದ್ದಾರೆ? ನಾವು ಸಂತೋಷ ಪಡೋದಕ್ಕೋಸ್ಕರ. ಅಲ್ಲಿ ಗೋಪಿಕಾಸ್ ಇದ್ರು, ಗೋಪಿಕಾಶ್ರೀ, ಗೋಪಾಲಸ್ ಇದ್ರು, ಎಲ್ಲರೂ ಇದ್ರು. ಎಲ್ಲ ಇರೋವಾಗ ಅವರ ಮುಂದೆ ಲೀಲೆಗಳು ಮಾಡೋವಾಗ ಅವ್ರು ಆನಂದ ಪಡ್ತಾರೆ. ನಾವು ತುಂಬಾ ಕ್ಲಾಸ್ಗಳೆಲ್ಲ ಕೇಳಿದೀವಿ, ಕೃಷ್ಣ ಕದ್ದ. ಏನ್ ಕದ್ದ? ಬೆನ್ನಿನ ಕದ್ದ. ಆ ಬೆನ್ನಿನ ಕದ್ದಿಯೋದು ನೋಡಿ ಎಷ್ಟು ಜನ ಆನಂದ ಪಡಿದ್ರು ಅಲ್ಲಿರತಕ್ಕಂತ ಗೋಪಿಕಾಸ್ ಅಲ್ವಾ? ತುಂಬಾ ಆನಂದ ಪಡಿದ್ರು. ಅದು ಬೇಕಾಗಿತ್ತು ಕೃಷ್ಣನಿಗೆ. ಕೃಷ್ಣ ನಾನು ಕದ್ದು ಬಿಟ್ಟು ಅಂತ ಲೀಲೆ ಮಾಡೋದು ಏನಕ್ಕಂದ್ರೆ ಅವ್ರ ಭಕ್ತರು ಸಂತೋಷ ಪಡಿಸೋದಕ್ಕೋಸ್ಕರ, ಅವನಿಗೋಸ್ಕರ ಅಲ್ಲ. ತುಂಬಾ ಕಾರಣಗಳಿದೆ ಭಗವಂತ. ಏನಾದ್ರೂ ಒಂದು ಕಾರ್ಯ ಮಾಡ್ತಾನೆ ಅಂದ್ರೆ ಅದ್ರ ಹಿಂದ್ಗಡೆ ತುಂಬಾ ಕಾರಣಗಳಿರುತ್ತೆ. ನಮ್ಗೆ ಅರ್ಥ ಆಗೋದಿಲ್ಲ. ಯಾಕೆ? ನಾವು ಬದ್ಧಾತ್ಮಗಳು. ನಾವು ಎಲ್ಲ ಅಹಂಕಾರದಿಂದ ಮುಚ್ಕೊಂಡ್ಬಿಟ್ಟಿದೆ. ಶುದ್ಧ ಆತ್ಮ ಆಗ್ಬೇಕು. ಯಾಕಂದ್ರೆ ತೆಂಗಿನಕಾಯಿ ಇದೆ ನೋಡಿ, ತೆಂಗಿನಕಾಯಿ ನೀರ್ನ ನೋಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ತೆಂಗಿನ ಮೇಲ್ಗಡೆ ಒಂದು ಜುಂಜಿರುತ್ತೆ, ಅದನ್ನ ತೆಗಿಬೇಕು. ಮತ್ತೆ ಅದ್ರ ಆದ್ಮೇಲೆ ಒಂದು ಸೆಲ್ ಒಂದು ಬರುತ್ತೆ, ಅದೇನಂತ ಚಿಪ್ಪೆ, ಅದನ್ನ ತೆಗಿಬೇಕು. ಅದನ್ನ ತೆಗೆದು ಒಳಗಡೆ ಇನ್ನೊಂದಿದೆ, ಏನದು? ಕೊಬ್ಬರಿ ಇದೆ. ಅದು ಒಳಗಡೆ ಏನಿದೆ? ನೀರಿದೆ. ಆ ತರ ನಮ್ಮ ಆತ್ಮ ಶುದ್ಧವಾಗಿತ್ತು. ಎಲ್ಲೇ? ಗೋಲೋಕ ವೃಂದಾವನದಲ್ಲಿ. ಯಾವಾಗ ನಾವು ಲಾರ್ಡ್ಶಿಪ್, ಓವರ್ ಲಾರ್ಡ್ಶಿಪ್ ಅಂದ್ರೆ ನಾವು ಅಹಂಕಾರದಿಂದ ನಾನು ಯಜಮಾನ ಆಗ್ಬೇಕು, ನಾನು ಭಗವಂತನ ತರನೇ ನಾನು ಎಂಜಾಯ್ ಮಾಡಬೇಕು, ಆನಂದವನ್ನು ಪಡಿಬೇಕು ಅನ್ನೋ ಒಂದು ಇಚ್ಛೆ ಬರುವಾಗ ಅಲ್ಲಿಂದ ಒಂದು ಸೃಷ್ಟಿ ಮಾಡ್ತಾನೆ. ಈ ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ. ಹೇಗೆ ತಂದೆ ನಾ ಬಂದು ಮಗ ಹೇಳ್ತಾನಪ್ಪ ನಾನು ಬೇರೆ ಹೋಗ್ಬೇಕು, ನಾನು ನಿನ್ ಜೊತೆಲಿದ್ರೆ ಏನಾಗುತ್ತೆ? ನಾನು ನೀನ್ ಹೇಳ್ದಂಗೆ ಕೇಳ್ಬೇಕು. ನೀನ್ ನೋಡು ಎಷ್ಟು ಜನ ಸೇವೆ ಮಾಡ್ತಾ ಇದ್ದಾರೆ. ಯಾಕೆ? ನಾನು ಸಪ್ರೇಟ್ ಹೋಗ್ಬಿಟ್ಟು ನಾನೇ ಯಜಮಾನ ಹೋಗ್ಬಿಡ್ತೀನಿ, ನಾನು ಎಂಜಾಯ್ ಮಾಡ್ಬೋದು, ನಾನು ಇಷ್ಟ ಬಂದಾಗ ಮಾಡ್ಬೋದು. ತಂದೆ ಹೇಳ್ತಾನೆ ಬೆಳಕನು ಕಷ್ಟಪಡಬೇಡ, ಯಾಕಂದ್ರೆ ನೀನ್ ಬೇರೆ ಹೋದ್ರೆ ನೀನೇ ಎಲ್ಲ ತರಬೇಕಾಗುತ್ತೆ, ನೀನೇ ಕುಟುಂಬ ಎಲ್ಲ ನೋಡ್ಕೊಬೇಕಾಗುತ್ತೆ ಅಂತ ಹೇಳ್ತಾನೆ ತಂದೆ. ನೀನಿಗೆ ಬಟ್ಟೆ ಊರಿನಾ ನಾನು ನೋಡಿ ನಿನ್ಗೆ ನಾನು ನಿನ್ ತರನೇ ಆಗ್ಬೇಕು. ಸರಿ ಆಯ್ತಪ್ಪ, ನಿಮ್ಗೊಂದು ಸಪ್ರೇಟ್ ಆಗಿ ಒಂದು ಮನೆ ಕಟ್ಕೊಡ್ತೀನಿ ಅಂತ ಒಂದು ಸಪ್ರೇಟ್ ಆಗಿ ಒಂದು ಮನೆ ಕಟ್ಟು ಕೊಡ್ತಾನೆ. ಆಮೇಲೆ ಅವನ ಔಷಧಿ ಕೊಡೋದು ನೋಡ್ತಾರೆ ಯಾರು? ತಂದೆ. ತಂದೆ ಸಂತೋಷವಾಗಿರ್ತಾರ? ಅಯ್ಯೋ ನನ್ನ ಮಗ ಕಷ್ಟ ಪಡ್ತಾ ಇದ್ದಾನೆ. ಯಾರೋ ಒಂದು ಮೂಲದಿಂದ ಹೇಳ್ತಾರೆ, ಅವ್ರ ಫ್ರೆಂಡ್ಸ್ ಕಡೆಯಿಂದ ಒಂದು ಹೇಳ್ತಾರೆ, ಹೋಗಪ್ಪ ಅವ್ನ ಮತ್ತೆ ನನ್ನ ಹತ್ರ ಬರಕ್ ಹೇಳು. ಹೇಳ್ತಾರೆ ಇಲ್ವಾ? ಇಲ್ಲ ಒಂದ್ಸತಿ ಫ್ಯಾಮಿಲಿ ರಿಲೇಷನ್ಸ್ ನ ಕಲಿಸ್ತಾರೆ, ಹೋಗಿ ಹೇಳಪ್ಪ, ಬುದ್ಧಿ ಹೇಳಪ್ಪ ಅವ್ನು ಬರ್ಲಿ. ಒಂದೊಂದ್ಸತಿ ಅವರೇ ಬಂದು ಹೇಳ್ತಾರೆ, ಅವ್ರು ಬಂದು ಕೇಳಿದ್ರು ಕೇಳೋದಿಲ್ಲ. ಅದೇ ತರ ಭಗವಂತ ಕೃಷ್ಣ ಪ್ರತಿನಿಧಿಗಳನ್ನ ಕಳಿಸಿದ್ರು, ನೀನ್ ಮಾಡ್ತಾ ಇರೋ ತಪ್ಪು, ಬಾರಪ್ಪ ಬಂದ್ಬಿಡಪ್ಪ ನನ್ನ ಹತ್ರ ನೀನು ಅಂತ ಗುರುಗಳನ್ನ ಕಳಿಸ್ತಾರೆ. ಅವಾಗಲೂ ನಾವು ಕೇಳೋದಿಲ್ಲ. ಅಹಂಕಾರ ಅವಾಗಲೂ ಕೇಳೋದಿಲ್ಲ. ಮತ್ತೆ ಅವರೇ ಸೈವಾಗಿ ಬಂದು ಲೀಲೆಗಳು ಮಾಡ್ತಾರೆ, ಅವಾಗಲೂ ತಿಳ್ಕೊಂಡ್ಲಿ ಅಂತ. ಶಾಸ್ತ್ರಗಳನ್ನ ಕಳಿಸ್ತಾರೆ, ಭಗವದ್ಗೀತಾ ಭಾಗವತನ್ನೆಲ್ಲ ಕಳಿಸ್ತಾರೆ. ಅದು ಓದಿ ಆದ್ರೂ ಬರ್ಲಿ ಅಂತ. ಅವಾಗ ಓದಿ ಆದ್ರೂ ಬರ್ತಾರ? ಯಾಕೆ? ಈ ಮುಗ್ಗಳೆಲ್ಲ ಸುಟ್ಕೊಂಡ್ಬಿಟ್ಟಿದೆ ಅಲ್ಲ, ಎಷ್ಟೋ ವರ್ಷಗಳಿಂದ ಮಾಡಿರೋ ಪಾಪ ಎಲ್ಲ ಸುಟ್ಕೊಂಡ್ಬಿಟ್ಟಿದೆ ಅಲ್ಲ, ಮುಚ್ಕೊಂಡ್ಬಿಟ್ಟಿದೆ ಬಂಧನದಲ್ಲಿ. ಎಲ್ಲ ಗಂಟು ಹಾಕಿ 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 ಅಟ್ಯಾಚ್ಮೆಂಟ್ ಅದು ಹೋಗುತ್ತಾ? ಒಂದೊಂದು ಗಂಟು ಬಿಡಿಸ್ಬೇಕು. ಯಾವಾಗ ಅದು ಬಿಡಿಸ್ಬೇಕು? ಇಲ್ಲಿದೆ ನೋಡಿ, ಭಾಗವತ ಹೇಳ್ತಾ ಇದ್ದಾರೆ ಇಲ್ಲಿ ಏನಂತಂದ್ರೆ, ಯಾವಾಗ ಕೃಷ್ಣ ಬಂದು ಅವರ ಪತ್ನಿ
ಪತಿ ಪತ್ನಿ ಅಟ್ಯಾಚ್ಮೆಂಟ್ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ. ಪತಿ ಪತ್ನಿ ಬಗ್ಗೆ ಪ್ರಭುಪಾದ ತುಂಬಾ ಸುಂದರವಾಗಿ ಹೇಳಿದ್ದಾರೆ. ಯಾವಾಗ ಪತ್ನಿ ಹಣವಳು ಪತಿ ದೂರ ಇರ್ತಾನೆ, ಗಂಡ ಬಂದು ದೂರ ಇರ್ತಾನೆ, ಹೆಂಡತಿ ಮನೆಯಲ್ಲಿ ಇರ್ತಾರೆ, ಆ ಸಮಯದಲ್ಲಿ ಗಂಡನ ಮೇಲೆ ಹೆಚ್ಚು ಪ್ರೀತಿ ಆಗುತ್ತೆ ಇಲ್ವಾ? ಆಗುತ್ತಾ ಆಗಲ್ವಾ? ಭೌತಿಕ ಜಗತ್ತು. ಸೊ ಇದೆಲ್ಲ ಅಲ್ಲಿಂದ ಬಂದಿರೋದೇ ಇದೆಲ್ಲ. ಸೊ ಯಾವಾಗ ಗಂಡ ಹೆಂಡತಿ ಜೊತೆಯಲ್ಲಿ ಇರೋವಾಗ ಜಗಳ ಆಡ್ತಾ ಇರ್ತಾರೆ, ಬಟ್ ಅದೇ ಅವ್ರು ಊರಿಗೆ ಹೋಗಿ ತುಂಬಾ ದೂರ ಇರೋವಾಗ ಏನ್ ಅನ್ಸುತ್ತೆ, ಅಯ್ಯೋ ನನ್ ಗಂಡ ಬಂದಿಲ್ವಲ್ಲ. ಅವಾಗ ಒಂದು ಅದೇ ವಿಪ್ರಲಂಬ ಸ್ಟೇಜ್ ಅಂತಾರೆ. ಅದು ಭಾಗವತದಲ್ಲಿ ಹೇಳಿದೆ ನೋಡಿ. ಇವರು ಇದು ದೇವತನ ಪರಮ ಪುರುಷ ಕೃಷ್ಣ, ಇವ್ರು ಬಿಟ್ಟು ದೂರ ಇದ್ದಾರೆ. ದೂರ ಇದ್ದು ಅವರು ಕಾಯ್ತಾ ಇದ್ದಾರೆ, ಕೃಷ್ಣ ಯಾವಾಗ ಬರ್ತಾನೆ, ನನ್ನ ಗಂಡ ಯಾವಾಗ ಬರ್ತಾನೆ ಅಂತ. ದೇವೋತ್ತಮ, ಯಾಕಂದ್ರೆ ಭಕ್ತರು ಇವರು ಸಾಮಾನ್ಯದವರಲ್ಲ. ಪ್ರಭು ತುಂಬಾ ಸುಂದರವಾಗಿ ಹಿಂದಿನ ಕ್ಲಾಸಲ್ಲಿ ಹೇಳೋದು, 16,108 ರಾಣಿಯರನ್ನ ಮದುವೆ ಮಾಡಿದ್ರು ಕೃಷ್ಣ ಅಂತ ಅಲ್ವಾ? ಮದುವೆ ಮಾಡ್ಕೊಂಡ್ರು. ಅದಕ್ಕೆ ಸುಂದರವಾಗಿ ಒಂದು ಡೈಲಾಗ್ ಹೊಡೆದ್ರು ಪ್ರಭು, ಒಂದು ತುಂಬಾ ಚೆನ್ನಾಗಿತ್ತು. ಒಂದು ಹೆಂಡತಿನ ಮದುವೆ ಮಾಡ್ಕೊಂಡು ಮೈಂಟೈನ್ ಮಾಡೋದೇ ಕಷ್ಟ ಈ ಭೌತಿಕ ಜಗತ್ತಲ್ಲಿ. 16,108 ಸ್ತ್ರೀಯನ್ನ ಹೆಂಗ ಮದುವೆ, ಅದೇ ದೇವ ಭಗವಂತ. ಒಂದು ಮನೆ ಕಟ್ಟಕ್ಕಾಗುತ್ತಾ ನಮ್ಮ ಕೈಯಲ್ಲಿ? ಒಂದು ಮನೆಯಲ್ಲಿ ಏನೇನ್ ಬೇಕು ಎಲ್ಲ ಕೊಡಕ್ಕಾಗುತ್ತಾ? ಕೊಡಲ್ಲ. ಇವರು 16,108 ಭವನಗಳು, ಬಂಗ್ಲೆ, ದೊಡ್ಡ ದೊಡ್ಡ ಬಂಗ್ಲೆ. ಅದರಲ್ಲಿ ಇಲ್ಲಿ ಎಲ್ಲ ಪ್ರಭು ತುಂಬಾ ಸುಂದರವಾಗಿ ಎಲ್ಲ ಯೋಜನೆ ಮಾಡಿದ್ದಾರೆ. ಅದ್ರಲ್ಲಿ ಏನು ಮುತ್ತು ಅಂದ್ರೆ ಏನದು, ಕ್ವಾರಲ್ ಮುತ್ತು, ಅದೆಲ್ಲ ಏನು ಡೈಮಂಡ್ಸ್, ಚಿನ್ನ, ಬೆಳ್ಳಿ ಅಂತದ್ರಲ್ಲೇ ಕಟ್ಟಿರೋದು. ವಿಶ್ವಕರ್ಮನ ಕರೆದು ಒಂದ್ಸತಿ ಹಿಂಗಂದ್ರೆ ಸಾಕಾಗೋಗ್ಬಿಡುತ್ತೆ. ಅದೇ ದೇವತಮ ಪರಮಶ. ನಮ್ಮ ಕೈಲಾಗುತ್ತಾ? ಸೊ ಇಷ್ಟು ಜನ ರಾಣಿಯರು ಕಾಯ್ತಾ ಇದ್ದಾರೆ. ಇಷ್ಟು ಜನ ರಾಣಿಯರ ಹತ್ರ ಒಟ್ಟಿಗೆ ಹೋಗ್ತಾರೆ, ಎಕ್ಸ್ಪ್ಯಾನ್ಷನ್ ಅಂತಾರೆ. ಅವರು ಹಂಗೆ ವಿಭಜನೆ ಆಗ್ತಾರೆ. ಭಗವಂತ ನಾವು ನೋಡಬಹುದು, ಚಿಕ್ಕ ವಯಸ್ಸಲ್ಲಿರೋ ನಾನು ಸಿನಿಮಾಗಳು ನೋಡ್ತಾ ಇದ್ದೆ, ಅದ್ರಲ್ಲಿ ಕಾಣಿಸ್ತಾ ಇತ್ತು ಈ ಕುರುಕ್ಷೇತ್ರ ಅದು ಇದು ಸಿನಿಮಾಗಳು ಬರುವಾಗ ಬಾಣ ಬಿಟ್ರೆ ಕೃಷ್ಣ ಹಂಗಂಗೆ ಬರ್ತಾರೆ ಒಬ್ಬೊಬ್ರ. ನೋಡಿದೀರಾ? ಅದೆಲ್ಲ ತುಂಬಾ ಜನ ನೋಡಿರ್ಬೋದು ಹಳೆ ಕಾಲದಲ್ಲಿ. ಇವಾಗ ಬಂದಿರೋ ಸಿನಿಮಾಗಳೆಲ್ಲ ನೋಡ್ಬೇಡಿ, ಅದೆಲ್ಲ ಒಂಥರ ವಿಚಿತ್ರ ಆಗಿತ್ತು. ಆಗಿನ ಕಾಲದಲ್ಲಿ ಸಿನಿಮಾಗಳು ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ತೆಗಿತಾ ಇತ್ತು. ಸೊ ಇದೆಲ್ಲ ಭಾಗವತ ನಾವು ಓದಿ. ಕೃಷ್ಣ ಒಬ್ಬ ಹಿಂದ್ಗಡೆ ಬರ್ತಾ, ಹಿಂದ್ಗಡೆಯಿಂದಾನೆ ಕೃಷ್ಣಗೆಲ್ಲ ಬರ್ತಾ ಇರ್ತಾ ಇತ್ತು. ಒಂದು ಬಾಣ ಇದ್ರೆ ಬಾಣ ಹಿಂದ್ಗಡೆನೆ ಚಕ್ಷ ಅಂತ ಬರ್ತಾ ಇತ್ತು. ಸೊ ಇದೆಲ್ಲ ಭಾಗವತದಲ್ಲಿದೆ. ಸೊ ಈ ತರ ಈ 16,108 ರಾಣಿಯರ ಜೊತೆಯಲ್ಲಿ ಒಟ್ಟಿಗೆ ಒಂದೊಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಕೃಷ್ಣ. ಅವ್ರ ಹೆಂಡತಿ ಅನ್ಕೊಂತಾರೆ, ನನ್ನ ಗಂಡ ನನ್ನ ಹತ್ರನೇ ಇದ್ದಾನೆ, ಕೃಷ್ಣ ನನ್ನ ಹತ್ರನೇ ಇದ್ದಾನೆ ಅಂತ, ಕೃಷ್ಣ ನನ್ನ ಹತ್ರನೇ ಇದ್ದಾನೆ ಅಂತ. ಅಷ್ಟೊಂದು ಅವರು ಸುಂದರವಾಗಿರ್ತಕ್ಕಂಥ ಆನಂದವನ್ನು ಪಡಿತಾ ಇದ್ರು. ಯಾರು ಆನಂದವನ್ನು ಪಡಿತಾ ಇದ್ದಿದ್ದು? ಅವರು ಯಾರು ಆನಂದವನ್ನು ಪಡ್ತಾ ಇದ್ರು? ಗೋಪಿಯರ. ಇದು ಹೆಂಗಿದೆ ಅಂದ್ರೆ ಪ್ರಭುನೇ ಬಿಡಿಸಿ ನಿದ್ದೆ ಮಾಡ್ತಾರೆ. ಇದು ಆ ಪ್ರಭುಗೋಸ್ಕರ ಒಂದು ಕಥೆ ಹೇಳ್ತೀನಿ. ಆಕ್ಚುಲಿ ಭಾಗವತ ಮಲ್ಲಿ ಕೂತ್ಕೊಂಡು ನಿದ್ದೆ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ಒಂದ್ಸತಿ ಪರವಚಕಾಚಾರ್ಯ ಸ್ವಾಮಿ ಮಹಾರಾಜ್ ಒಂದು ಕಥೆನೇ ಹೇಳಿದ್ರು. ಸ್ವಲ್ಪ ಎಲ್ಲರೂ ಆಕ್ಟಿವ್ ಆಗೋದಕ್ಕೋಸ್ಕರ ಈ ಕಥೆ ಹೇಳ್ತೀನಿ. ಯಾಕಂದ್ರೆ ನನ್ನ ಕ್ಲಾಸ್ ನಿದ್ದೆ ಬರುತ್ತೆ ಅನಿಸುತ್ತೆ. ಪ್ರಭುನೇ ಹೇಳಿದ್ರು ಎಲ್ಲ ಚೆನ್ನಾಗಿ ನಿದ್ದೆ ಮಾಡೋದು ಈ ಕ್ಲಾಸ್ ಅಂತ. ಅದು ಹೇಗಂದ್ರೆ ಅವರು ತುಂಬಾ ಸುಂದರವಾಗಿ ಹೇಳಿದ್ರು. ಒಂದು ಹಲ್ಲಿನಂತೆ, ಆ ಹಲ್ಲಿನಲ್ಲಿ ಕುತ್ಕೊಂಡ್ಬಿಟ್ಟು ಒಬ್ರು ಪ್ರವಚನ ಕೊಡ್ತಾ ಇದ್ರಂತೆ, ಉಪನ್ಯಾಸ ಕೊಡ್ತಾ ಇದ್ರಂತೆ. ಏನು ಉಪನ್ಯಾಸ? ಭಾಗವತ ಉಪನ್ಯಾಸ ಕೊಡ್ತಾ ಇದ್ರಂತೆ. ಉಪನ್ಯಾಸ ಕೊಡುವಾಗ ಅವ್ರು ಬಂದ್ರು, ಕುತ್ಕೊಂಡು ಈ ತರ ಕುತ್ಕೊಂಡ ತಕ್ಷಣ ಕ್ಲಾಸ್ ಶುರು ಮಾಡಿದ್ರು. ಓಂ ನಮೋ ಭಗವತೆ ವಾಸುದೇವಾಯ ಅಂತ. ಒಬ್ಬರು ಬಂದ್ರಂತೆ. ಒಬ್ಬರು ಬಂದ ತಕ್ಷಣ ಫ್ರಂಟಲ್ಲಿ ಕುತ್ಕೊಂಡ್ಬಿಡ್ತಾರಂತ. ಅವ್ರು ಫಸ್ಟ್ ಯಾವಾಗ್ಲೂ ಫ್ರಂಟಲ್ಲಿ, ಯಾಕಂದ್ರೆ ಕ್ಲಾಸ್ ಕೊಡೋರಿಗೆ ನಿದ್ದೆ ಮಾಡೋರು ನೋಡಿದ್ರೆ ಒಂಥರ ಆಗುತ್ತೆ ಅವ್ರು ಅಲ್ವಾ? ಸೊ ಅವ್ರು ಏನ್ ಮಾಡ್ಬೇಕು, ನಿದ್ದೆ ಬರೋ ತರ ಇದ್ರೆ ಪಾಪ ಸ್ವಲ್ಪ ಹಿಂದ್ಗಡೆ ಹೋಗಿ ಕುತ್ಕೊಂಡ್ರು, ಸೈಡಲ್ಲಿ ಕುತ್ಕೊಂಡ್ರು. ಅವಾಗ ಇವ್ರು ಬಂದು ಮುಂದ್ಗಡೆ ಕುತ್ಕೊಂಡ್ರಂತೆ. 3 ದಿವಸ ನೋಡಿದ್ರು, 3-4 ದಿವಸ ನೋಡಿದ್ರು, ಅಬ್ಸರ್ವ್ ಮಾಡಿದ್ರು. ಬಂದ ತಕ್ಷಣ ನಿದ್ದೆ ಮಾಡೋದು, ಮತ್ತೆ ಕ್ಲಾಸ್ ಮುಗಿದ ತಕ್ಷಣ ಎದ್ದೇಳೋದು, ಹೋಗೋದು, ಹೀಗೆ ಮಾಡ್ತಾ ಇದ್ದಾರೆ. ಆಮೇಲೆ ಫಸ್ಟ್ ಬಂದ ತಕ್ಷಣ 4ನೇ ದಿವಸ ನೋಡಿದ್ರು, ಆಗ್ಯಾಕ್ಯಾ ಏನಂದ್ರು, ಬಂದ ಅಂದ್ರು, ಕುತ್ಕೊಂಡ್ರು. ಬೈಟ್ಗಿ ಯಾಕ್ಯಾ ಅಂದ್ರೆ ಕುತ್ಕೊಂಡ ಅಂದ್ರು, ಕುತ್ಕೊಂಡ್ರು. ಆಮೇಲೆ ಎಲ್ಲ ಕ್ಲಾಸ್ ಆಯ್ತು. ಆಮೇಲೆ ಜಾರಿ ಯಾಕ್ಯಾ ಅಂದ್ರೆ ಹೋಗ್ತಾ ಇದೀಯಾ ಅಂದ್ರು. ಅವನಿಗೆ ಜ್ಞಾಪಕ ಇರೋದು 3
ಪದ ಏನೇನು? ಹಾಗೆ ಯಾಕ್ಯ, ಬೈಟಿಗೆ ಯಾಕ್ಯ, ಜಾರೆ ಯಾಕ್ಯ, ಬಂದ, ಕುತ್ಕೊಂಡ, ಹೋದ. ಇವ್ ಮೂರೇ ಒಂದು ಜ್ಞಾನ ಇರೋದು. ಈ ಮೂರು ಬಿಟ್ಟೆ ಏನು ಜ್ಞಾನ ಇಲ್ಲ. ಯಾಕೆ ಇದು ಹೇಳ್ತೀವಿ ಅಂದ್ರೆ ಮಹಾರಾಜ್ ತುಂಬಾ ಚೆನ್ನಾಗಿ ಹೇಳಿದ್ರು. ನಾವು ಏನು ಕನಸು ಬರುತ್ತೆ ರಾತ್ರಿ ಹೊತ್ತಲ್ಲಿ, ನಾವು ಕಾರ್ಯಗಳಲ್ಲಿ ಏನೇನು ಮಾಡಿರ್ತೀವೋ ಅದೇ ಜ್ಞಾಪಕ ಬರುತ್ತೆ. ಸೊ ಅದಕ್ಕೆ ಇವನಿಗೆ ಬಿರಿ ಅದೇ ಯಾವಾಗ್ಲೂ ಏನು ಆಗಿ ಯಾಕ್ಯ, ಬೈಟ್ಗಿ ಯಾಕ್ಯ, ಜಾರೆ ಯಾಕ್ಯ, ಇದೇ ಜ್ಞಾಪಕ ಅವನಿಗೆ. ಅವನೇನ್ ಮಾಡ್ದ, ರಾತ್ರಿ ಹೊತ್ತು ನಿದ್ದೆ ಮಾಡ್ತಾವನೆ. ಅವ್ರ ಮನೆಗೆ ಕಳ್ಳರು ಬಂದ್ರು. ಅವ್ರ ಮನೆಗೆ 2-3 ಜನ ಕಳ್ಳರು ಬಂದ್ರು. ಕಳ್ಳರು ಬಂದ ತಕ್ಷಣನೇ ಅವನು ಬಾಗಿಲು ತೆಗೆದು ಹೊರಗಡೆ ಬಂದ. ಹಾಗೆ ಯಾಕ್ಯ ಅಂತ ನಿದ್ದೆನಲ್ಲೇ ಹೇಳ್ತಾವನಲ್ಲ, ನಿದ್ದೆನಲ್ಲೇ ಮಾತಾಡ್ತಾ ಇದ್ದಾನಲ್ಲ ಅಂತ. ಅವನು ಕಾಣ್ಬಾರ್ದು ಕುತ್ಕೊಂಡು ಹೋಗೋದ. ಬೈಟ್ಗಿ ಯಾಕ್ಯ ಅಂತ ಅವನೇನ್ ಮಾಡ್ದ, ಕುತ್ಕೊಂಡ್ಬಿಟ್ಟ. ಕುತ್ಕೊಂಡ ತಕ್ಷಣ ಇವನೇನ್ ಮಾಡ್ದ, ಓ ಇದು ಅವನು ನೋಡ್ತಾ ಇದ್ದಾನೆ ಅನ್ನೋದ. ಅವನು ಕನ್ಸಲ್ಲಿ ಹೇಳ್ತಾ ಇರೋದು ಇದೆಲ್ಲ. ಅವನೇನ್ ಹೇಳ್ದ, ಓ ಇವ್ನು ಎದ್ದೇಳಿದನಪ್ಪ, ನಾನು ನೋಡ್ಕೊಂಡ್ಬಿಡ್ತೀನಿ, ಇಟ್ಕೊಂಡ್ಬಿಡ್ತಾನೆ ಅಂತ ಓಡಿಸು ಮಾಡ್ದ. ಓ ಜಾರೆ ಯಾಕ್ಯ ಅಂತ. ಅರ್ಥ ಆಯ್ತಲ್ಲ? ಹಿಂದಿ ಎಲ್ಲ ಅರ್ಥ ಆಯ್ತಾ ಹಿಂದಿನಲ್ಲಿ? ಹಾಗೆ ಅವನ್ ಕಳ್ಳ ಬಂದ ಮನೆಗೆ ಕನೆಗೆ ಬಂದ ತಕ್ಷಣ ಏನ್ ಮಾಡ್ದ, ಬಂದ ತಕ್ಷಣ ಈಗ ನೋಡ್ದ, ಅವನ್ ಕನ್ಸಲ್ಲಿ ಹೇಳ್ತಾ ಇದ್ದ, ಕುತ್ಕೊಂಡ. ಆಮೇಲೆ ಓ ಇವನ್ನೆಲ್ಲ ಎದ್ದೇಳ್ದ ಅಂದ, ಎದ್ದೇಳ್ದ, ಹೋಗ್ತೀಯಲ್ಲ ಕೊಡೋರು. ಹಾಗಿರ್ಬಾರ್ದು. ನಾವು ಭಾಗವತನ ಕ್ಲಾಸ್ನ ಕೇಳಿದ್ರೆ ಹೇಗಿರ್ಬೇಕಪ್ಪ ಅಂದ್ರೆ, ನಮ್ಮ ಪ್ರಜ್ಞೆ ಪೂರ ಕೃಷ್ಣನ ಮೇಲೆ ಹೋಗ್ಬೇಕು. ಪ್ರಜ್ಞೆ ಪೂರ ಯಾರ ಮೇಲೆ ಹೋಗ್ಬೇಕು? ಕೃಷ್ಣನ ಮೇಲೆ ಹೋಗ್ಬೇಕು. ಅವಾಗ ಅದಕ್ಕೆ ಜಪವನ್ನ ಮಾಡಬೇಕು. ಜಪ ನಾವು ಎಷ್ಟು ಕರೆಕ್ಟಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ಭಕ್ತಿ ಹೋಗುತ್ತೆ. ನಾವು ಯಾವಾಗ ಜಪ ಮಾಡಲು ಇದೆಲ್ಲ ನಿಂತೋದಿಲ್ಲ. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಏನಂತಂದ್ರೆ, ಅಭ್ಯಾಸವನ್ನ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಹೆಂಗೆ ಪ್ರಾಕ್ಟೀಸ್ ಮಾಡೋದು? ನಿಮ್ಗೆಲ್ಲ ಗೊತ್ತಿರ್ಬೋದು. ಈ ದೇವಸ್ಥಾನಗಳಲ್ಲಿ ಹೋದ್ರೆ, ಈ ಗುರುವಾಯೂರು ಕೆಲವು ದೇವಸ್ಥಾನಗಳಿಗೆ ಹೋದ್ರೆ ಹೆಲಿಪ್ಯಾಡ್ ಇರುತ್ತೆ, ಆನೆ ಇರುತ್ತೆ, ನೋಡಿದ್ದೀರಲ್ಲ? ಆನೆನ ಒಬ್ಬ ನಿಂತ್ಕೊಂಡು ಹಿಡ್ಕೊಂಡಿರ್ತಾನೆ ಆನೆನ. ಅಲ್ಲಿ ಹೋಗೋರ್ಗೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಒಂದು 10 ರೂಪಾಯಿ ಕೊಟ್ರೆ ಅದೇನಾಗುತ್ತೆ, ಆಶೀರ್ವಾದ ಮಾಡುತ್ತೆ. ಅವ್ನು ಟ್ರೈನಿಂಗ್ ಕೊಟ್ಟಿರ್ತಾನೆ, ಹಂಗೆ 10 ರೂಪಾಯಿ ಕೊಟ್ರೆ ಆಶೀರ್ವಾದ ಮಾಡುತ್ತೆ. ಬಟ್ ಅದು ಬೇಕಾಗಿರೋದು ಹಣ್ಣು. ಒಬ್ಬ ಏನೋ ಹುಡುಗಿ ಹಣ್ಣು ಕೊಟ್ರೆ ಆನೆ ಅಂತ ಬಿಸಾಕ್ತದೆ, ಆಶೀರ್ವಾದ ಮಾಡೋದಿಲ್ಲ. ನೋಡಿದ್ದೀರಾ? ಅಭ್ಯಾಸ ಹಂಗೆ ಅದಕ್ಕೆ. ಬಟ್ ಅದಕ್ಕೆ ಬೇಕಾಗಿರೋದು ರೊಕ್ಕನ, ದುಡ್ಡ ಬೇಕಾದ್ರೆ ಹಣ್ಣು ಬೇಕಾ? ಹಣ್ಣು ಅಟ್ಲೀಸ್ಟ್ ಹೊಟ್ಟೆಗೆ ಹೋಗುತ್ತೆ. ಆದ್ರೆ ಅದು ಹಣ್ಣು ತಗೊಂಡು ತಿನ್ನೋದ್ರೂ ಇಲ್ಲ, ಹಣ್ಣು ತೆಗೆದು ಬಿಸಾಕ್ಬಿಡುತ್ತೆ. ಅದೇ ನೀವು ದುಡ್ಡು ಕೊಡು 10 ರೂಪಾಯಿ ತಗೊಂಡು ಅವನು ಸಾಸು. ಇದು ನಮ್ಮ ಮನಸ್ಸು. ನೋಡಿ ಮನಸ್ಸು ಎಷ್ಟೊಂದು ಡೇಂಜರಸ್. ಈ ನಮ್ಮ ಮನಸ್ಸು ಬೇಕಾಗಿರೋದು ಭಕ್ತಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲ ಆಕ್ಟಿವ್ ಆಗೋದು. ಆ ಕಥೆ ಹೇಳೋ ತಕ್ಷಣ ಆಕ್ಟಿವ್ ಆಗೋದು. ಎಲ್ಲ ನಿದ್ದೆ ಮಾಡೋರೆಲ್ಲ ನಿದ್ದೆ ಎಲ್ಲ ಓಡೋಯ್ತು ಅನ್ಸುತ್ತೆ. ಹೇಳಿದೀವಾ? ಸರಿ. ಆಮೇಲೆ ಅದರಿಂದ ಏನಾಗುತ್ತಂದ್ರೆ, ಇದು ಈ ತರ ಜಪ ಮಾಡ್ತಾ ಇರೋವಾಗ ನಮ್ಮ ಪ್ರಜ್ಞೆ, ನಮ್ಮ ಮನಸ್ಸು ಏನಾಗುತ್ತೆ, ಪ್ರಾಕ್ಟೀಸ್ ಆಗುತ್ತೆ. ಇವಾಗ ನಮ್ಮ ಮನಸ್ಸನ್ನ ಹೆಂಗಾದ್ರೂ ಯೂಸ್ ಮಾಡ್ಬೋದು. ಇವಾಗ ಚಾಕು ಇದೆ, ಚಾಕು ಕತ್ತಿ ಇದೆಲ್ಲ ಚಾಕು. ಆ ಚಾಕುನ ಹಣ್ಣುಗಳು ಕಟ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು, ತರಕಾರಿನ ಸಬ್ಜಿ ಮಾಡೋದಕ್ಕೆ, ವೆಜಿಟೇಬಲ್ಸ್ನ ಕಟ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಸರ್ಜರಿ ಮಾಡ್ತಾರೆ ಡಾಕ್ಟರ್ ಕತ್ತಿಯಿಂದ, ಒಂದು ಜೀವನ ಉಳಿಸ್ಬೋದು. ಅದೇ ಕತ್ತಿಯಿಂದ ಒಬ್ಬನ ಚುಚ್ಚಬಹುದು. ಹೆಂಗಾದ್ರೂ ಯೂಸ್ ಮಾಡ್ಬೋದು. ನಮ್ಮ ಮನಸ್ಸನ್ನ ಹೇಗಾದ್ರೂ ಯೂಸ್ ಮಾಡ್ಬೋದು. ನಾವು ಭಕ್ತಿಗಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ಬೇರೆ ಕಡೆಗಾದ್ರೂ ಯೂಸ್ ಮಾಡ್ಬೋದು. ಅದಕ್ಕೆ ಮನಸ್ಸು ತುಂಬಾ ಡೇಂಜರಸ್. ಮನಸ್ಸು ಹೇಳ್ದಂಗೆ ನಾವು ಕೇಳಬಾರ್ದು. ಶಾಸ್ತ್ರದಲ್ಲಿ ಏನಿದೆ, ಗುರು ಏನ್ ಹೇಳಿದ್ದಾರೆ ಅದ್ರ ಬಗ್ಗೆ ಕೇಳಬೇಕು. ಅದಕ್ಕೆ ಜಪ, ಅದು ಪ್ರಾಕ್ಟೀಸ್ ಏನ್ ಮಾಡಬೇಕು, ಜಪ ಮಾಡಬೇಕು. ಬೆಳಿಗ್ಗೆ ಹೊತ್ತು ಯಾರು 16 ರೌಂಡ್ ಜಪವನ್ನ ಮಾಡ್ತಾರೋ ಅವ್ರ ಜೀವನವನ್ನ ನೋಡಿ, ಅವ್ರ ಮಖವನ್ನ ನೋಡಿ. ನಾ ಬೆಳಿಗ್ಗೆ ಹೇಳಿದವ್ರು ಮಾತಾಡಿ, ಏನ್ ಮಾತಾಡಿ, ನಿಮ್ಮ ಮಖ ತುಂಬಾ ಹೆಂಗೆ ಏನಂತಾರೆ ಅದಕ್ಕೆ ಕನ್ನಡದಲ್ಲಿ ಬ್ಲೂಮ್ಸಮ್ ಅಂತಾರಲ್ಲ, ಪ್ರಕಾಶವಾಗಿರುತ್ತೆ ನೋಡಿ. ಪ್ರಭುಗಳ ಮಖ ನೋಡಿ, ಯಾರು ಅದ್ರಾಗ ಗೊತ್ತಾಗ್ಬಿಡುತ್ತೆ ಭಕ್ತಿ ಇವ್ರು ಎಷ್ಟು ಮಟ್ಟಿಗೆ ಮಾಡ್ತಾ ಇದ್ದಾರೆ ಅಂತ. ಸುಮ್ಮನೆ ನಾವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಎಷ್ಟೋ ದುಡ್ಡು ಖರ್ಚು ಮಾಡ್ಕೊಂಡ್ರೆ ಮಖ ಹಚ್ಕೊಂಡಿರೋದಿಲ್ಲ. ಯಾರು ಭಕ್ತರು ತಿಲಕ್ ಹಚ್ಕೊಂಡು ಜಪ ಮಾಡ್ತಾ ಇರ್ತಾರೋ, ಸುಂದರವಾಗಿ ಭಕ್ತಿ ಮಾಡ್ತಾ ಇರ್ತಾರೋ, ಅವ್ರ ಮಖ ಪ್ರಕಾಶವಾಗಿರುತ್ತೆ. ಪ್ರಹ್ಲಾದ್ ಮಹಾರಾಜ್ ಎಕ್ಸಾಂಪಲ್.
ಅವರೆಲ್ಲ ರಾಕ್ಷಸರ ಜೊತೆಲಿ ಕುತ್ಕೊಂಡು ಎಲ್ಲ ಸೆಂಟ್ರಲ್ ಕುತ್ಕೊಂಡು ಅವ್ರು ಜಪ ಮಾಡ್ತಾ ಇದ್ರು. ಹರಿ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಅಂತ ಇದ್ರು. ಎಲ್ಲಪ್ಪ ಹಿರಣ್ಯಕಶಿಪು ಎಷ್ಟೋ ಪನಿಷ್ಮೆಂಟ್ ಕೊಡ್ತಾನೆ, ಆದ್ರೂ ಅವನು ಚಿಂತೆ ಮಾಡೋಣ. ಅವನ ಮಗ ತೇಜಸ್ಸಿತ್ತು, ತುಂಬಾ ತೇಜಸ್ಸಿತ್ತು. ಸೊ ಅದೇ ತರ ನಮಗೆ ಎಷ್ಟೇ ಯಾರೇ ಭಕ್ತರು ನೋಡಿ, ಯಾರು ಜಪ ಮಾಡ್ತಾರೋ, ಯಾರು ನೀವು ಭಗವಂತನಿಗೆ ಸೇವೆ ಮಾಡ್ತಾರೋ ಅವ್ರು ತುಂಬಾ ಆನಂದವಾಗಿರ್ತಾರೆ. ಯಾರು ಸೀರಿಯಲ್ ನೋಡ್ತಾರೋ, ಯಾರು ಸಿನಿಮಾ ನೋಡ್ತಾರೋ ಅವ್ರು ಹಾಸ್ಪಿಟಲ್ ಇರ್ತಾರೆ. ಯಾಕೆ? ನಿಜ ಇದು. ಬೇಕಾದ್ರೆ ನೋಡಿ, ಯಾಕೆ ಗೊತ್ತಾ ಹಾಸ್ಪಿಟಲ್ಗೆ ಹೋಗ್ತಾರೆ ಬೇಗ? ಅವರು ಸೀರಿಯಲ್ ಅಲ್ಲಿ ಏನ್ ತೋರಿಸ್ತಾನೆ ಅವನು? ಬರೀ ಅವ್ನು ಹಿಂಗ್ ಮಾಡ್ದ, ಅವ್ನು ದುಡ್ಡು ಮಾಡೋದಕ್ಕೆ ಏನೇನೋ ತೋರಿಸ್ತಾ ಇರ್ತಾನೆ ಸೀರಿಯಲ್ ಸಿನಿಮಾಗಳಲ್ಲಿ. ಅದನ್ನ ನೋಡಿ ನಾವು ದುಡ್ಡು ಕೊಟ್ಬಿಟ್ಟು ಬಂದು ಮನೆಯಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತೀವಿ. ಏನಂತ, ನನ್ನ ಗಂಡ ಹಿಂಗ್ ಮಾಡ್ತಾನ, ನನ್ನ ಹೆಂಡತಿ ಹಿಂಗ್ ಮಾಡ್ತಾಳ, ಅವ್ನು ನನ್ಗೆ ಹೊಡೆಯೋಕೋದ. ಕರೆಕ್ಟ್ ಅಲ್ವಾ? ಇದೇ ಚಿಂತೆ ಬರುತ್ತೆ. ಇದೇ ಚಿಂತೆ ಬರುವಾಗ ಅವನು ಯೋಚನೆ ಮಾಡಿ ಏನ್ ಹೇಳ್ತಾನ ಅವನು? ರೋಗ ಬರುತ್ತೆ. ಅದೇ ಭಗವಂತನ ಕಥೆಗಳು ಕೇಳಿದ್ರೆ ರೋಗ ಬರುತ್ತಾ? ಆನಂದವಾಗಿ ನೋಡಿ, ಎಷ್ಟು ಆನಂದವಾಗಿ ಕೇಳ್ತಾ ಇದ್ರಿ ಭಾಗವತ. ಕೃಷ್ಣ ಲೀಲೆಗಳು ಎಷ್ಟು ಚೆನ್ನಾಗಿ ಸುಂದರವಾಗಿರುತ್ತೆ ಅಲ್ವಾ? ಅದಕ್ಕೆ ಭಗವಂತನ ನಾಮವನ್ನ ಹೇಳಬೇಕು. ಭಗವಂತನ ಅದೇ ಅವರು ಆ 16,008 ರಾಣಿಯರು ಮಾಡಿದ್ದದೆ. ಯಾವಾಗಲೂ ಕೃಷ್ಣನೇ ನೆನೆಸ್ತಾ ಇದ್ರು, ಅವನು ನೆನಪಲ್ಲೇ ಇರ್ತಾ ಇದ್ರು. ಆದರೆ ಪ್ರಭುಪಾದರು ಸೆಕೆಂಡ್ ಅಲ್ಲಿ ಪರ್ಪಟಲ್ಲಿ ತುಂಬಾ ಸುಂದರವಾಗಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಗೊತ್ತಾ? ಒಬ್ಬ ಮಹಿಳೆ ಗಂಡ ಇಲ್ಲಂದ್ರೆ ಮನೆ ಹೊರಗಡೆಯಿಂದ ಬರ್ತಾರೆ ಅದು ಹೇಳಿದ್ದಾರೆ. ಭಾಗವತಂ ಕುಡಿ, ಕನ್ನಡ ಭಾಗವತ, ಅದರಲ್ಲಿ ನೋಡಿ ಇಲ್ಲಿ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ನೋಡಿ. ಸೊ ಯಾಕೆ ಈ ಭೌತಿಕ ಜಗತ್ತಲ್ಲಿ ಕಷ್ಟಪಡ್ತಾ ಇದ್ದಾರೆ ಅಂದ್ರೆ ಇದೆ ಕಾರಣ. ಏನಂದ್ರೆ ಇಲ್ಲಿ ಇಲ್ಲೇ ಬರಲ್ಲ. ಶ್ರೀಕೃಷ್ಣನೇ ಕಾಡಿಗೆ ಗೋವುಗಳನ್ನು ಮೇಯಿಸಲು ಇಲ್ಲಿದ್ದಾರೆ ನೋಡಿ. ಶ್ರೀಕೃಷ್ಣನು ಅಷ್ಟೊಂದು ಪತ್ನಿಯರನ್ನು ಮದುವೆ ಆಗಿದ್ದಾನೆಂದರೆ ಆಶ್ಚರ್ಯ ಪಡೆಯಬಾರದು. ಆದರೆ ಮೊದಲು ಭಗವಂತನ 16,000 ದಶಲಕ್ಷ ಸ್ತ್ರೀಯನ್ನು ಮದುವೆ ಆಗಿದ್ದಾನೆಂದರೆ ಅವನು ತನ್ನ ಅನಂತ ಅವ್ಯವ್ಯ ಶಕ್ತಿಯನ್ನು ಸಂಪೂರ್ಣವಾಗಿ ಬರಲ್ಲ. ಪ್ರತಿಯೊಂದು ಬೇರೆ ಬೇರೆ ಕೃಷ್ಣನ ಹೇಗೆ ಮಾಡಿದ್ರು ಭೂಮಿಯ ಮೇಲೆ ಮನುಷ್ಯ ಸಿಗ್ತಾ ಇಲ್ಲ. ಬಟ್ ಇಂಗ್ಲೀಷಲ್ಲಿ ಇದೆ, ತುಂಬ ಚೆನ್ನಾಗಿದೆ. ಇಂಗ್ಲೀಷಲ್ಲಿ ಏನು ಹೇಳಿದ್ದಾರೆ ಅಂದರೆ ನನಗೆ ಕನ್ನಡದಲ್ಲಿ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಒಬ್ಬರು ಗಂಡ ಇಲ್ಲ ಅಂದರೆ ಆ ಹೆಂಗಸು ಬಂದು ಹೊರಗಡೆ ಬರಂಗಿಲ್ಲ. ಶಾಸ್ತ್ರದಲ್ಲಿ ಹೇಳಿದೆ. ಹಿಂದಿನ ಕಾಲದವರು ಅದನ್ನು ಪಾಲನೆ ಮಾಡ್ತಾ ಇದ್ರು. ಅವರು ಸುಂದರವಾಗಿ ಅಲಂಕಾರ ಮಾಡಿಕೊಂಡು ಹೊರಗಡೆ ಹೋಗಂಗಿಲ್ಲ. ಅವ್ರು ಸುಂದರವಾಗಿ ಅಲಂಕಾರವಾಗಿ ತೋರಿಸ್ಬೇಕು. ಯಾರ ಮುಂದೆ? ಯಾರಿಗೆ? ಗಂಡನ ಮುಂದೆ ಮಾತ್ರನೇ, ಬೇರೆಯವ್ರ ಮುಂದೆ ಇಲ್ಲ. ಇವಾಗಲೂ ನೋಡಿ, ಕೆಲವರು ಈ ನಾರ್ತ್ ಇಂಡಿಯಾ ಕಡೆ ಇದ್ದಾರೆ, ಇವಾಗೂ ಅದಿದೆ. ಅವ್ರು ಏನ್ ಮಾಡ್ತಾರೆ, ಬೇರೆಯವ್ರು ಗಂಡನ ನೋಡಿದ ತಕ್ಷಣ ಅವರು ಮುಚ್ಕೊಂತಾರೆ, ಹಿಂಗ್ ಮುಚ್ಕೊಂತಾರೆ. ಮತ್ತೆ ಅವ್ರ ಗಂಡನಿಗೆ ಒಬ್ಬರಿಗೆ ಅವ್ರ ಮಕ ತೋರಿಸೋದು, ಬೇರೆಯವ್ರ ಮಕ ತೋರಿಸೋದು. ಇವನ್ ಬೇರೆ ರಿಲಿಜನ್ ಅಲ್ಲಿ ನೋಡ್ಬೋದು. ಸೊ ಈ ತರ ಹೇಳಿದ್ದಾರೆ ಪ್ರಭುಪಾದರು. ಆದ್ರೆ ಈಗ ಯಾಕೆ ಉಲ್ಟಾ ಆಗಿದೆ ಹೇಳಿ? ಯಾಕೆ ಉಲ್ಟಾ ಆಗಿದೆ? ಇದು ಭೌತಿಕ ಜಗತ್ತು, ಕಲಿಯುಗ, ಅದರಿಂದ ವರ್ಣ ಸಂಕರಣ ಆಗಿದೆ. ಅವ್ರು ಯಾವಾಗ ಗಂಡನಿಗೆ ಮಕ ತೋರಿಸಿದ್ರೆ ಬೇರೆಯವರು ಮಕ ತೋರಿಸ್ತಾರೋ ಅವಾಗ ಏನಾಗುತ್ತೆ? ವರ್ಣ ಸಂಕರಣ ಆಗುತ್ತೆ. ಭಗವದ್ಗೀತೆಯಲ್ಲಿ ಹೇಳಿದೆ. ಅವಾಗ ಯಾವಾಗ ವರ್ಣ ಸಂಕರಣ ಆಗುತ್ತೋ, ಯಾವಾಗ ಅವರು ಗರ್ಭಧಾರಣ ಸಂಸ್ಕಾರ ಮಾಡೋದಿಲ್ಲ ಮದುವೆ ಆದ ತಕ್ಷಣನೇ, ಯಾವಾಗ ಗರ್ಭಧಾರಣ ಸಂಸ್ಕಾರ ಮಾಡಲ್ವೋ ಅವ್ರು ಹುಟ್ಟೋ ಮಕ್ಕಳೆಲ್ಲ ಹೇಗಿರ್ತಾರೆ, ಅವ್ರ ಪ್ರಜ್ಞೆ ಹೇಗಿರ್ತದೆ, ಹೆಚ್ಚಾಗಿ ಕಳ್ಳರು ಹೇಗಾಗ್ತಾರೆ, ಹೆಚ್ಚಾಗಿ ಡಕಾಯಿಟ್ಸು, ಹೆಚ್ಚಾಗಿ ಮುಂದೆ ನೀವು ನೋಡ್ಬೋದು. ಈ ಮೈಸೂರಲ್ಲಿ ಎಷ್ಟು ಬಾರಗಳಿತ್ತು, ಎಷ್ಟು ಮಾಂಸ ಅಂಗಡಿಗಳಿತ್ತು, ಇವಾಗ ಎಷ್ಟಾಗಿದೆ? ಯಾತಕ್ಕೆ? ಇದೆಲ್ಲ ಕಾರಣ ಇಲ್ಲೇ. ಫಸ್ಟ್ ಸ್ಟೆಪ್ಪೇ ಬಿದ್ದೋಯ್ತು. ಯಾಕೆ? ಭಾಗವತನ ಕೇಳೋದಿಲ್ಲ, ಭಗವದ್ಗೀತನ ಕೇಳೋದಿಲ್ಲ, ಮನುಷ್ಯ ಹೆಂಗ್ ಬದುಕಬೇಕು ಅಂತ ಗೊತ್ತಿಲ್ಲ. ಯಾಕಂದ್ರೆ ಒಂದು ಶಾಸ್ತ್ರ ಓದಿಲ್ಲ, ವರ್ಣಾಶ್ರಮ ಧರ್ಮವನ್ನ ಪಾಲನೆ ಮಾಡೋದಿಲ್ಲ. ಅದಕ್ಕೆ ಈ ತರ ಆಗಿದೆ. ಅದಕ್ಕೋಸ್ಕರನೇ ಭಾಗವತವನ್ನ ಕೇಳಬೇಕು, ಭಗವದ್ಗೀತೆಯನ್ನ ಓದಬೇಕು. ಭಗವದ್ಗೀತೆಯ ಭಾಗವತವನ್ನ ಹೋದ್ರೆ ಮಾತ್ರನೇ ನಾವು
ಆನಂದವಾಗಿರೋಕ್ಕಾಗುತ್ತೆ, ಸಮಾಜನೂ ಚೆನ್ನಾಗಿರುತ್ತೆ, ನಮಗೆ ಒಳ್ಳೆಯ ಹೆಸರು ಬರುತ್ತೆ. ಸೊ ಅದಕ್ಕೋಸ್ಕರನೇ ಎಲ್ಲರೂ ಜಪವನ್ನು ಮಾಡಿ. ಜಪ ಮಾಡಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ, ಭಕ್ತಿ ಮಾಡಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ. ಸೊ ಕೃಷ್ಣ ಅದಕ್ಕೆ ನಮ್ಗೆ ಇಲ್ಲಿ ಬಂದು ಕೃಷ್ಣನ ಗುಣಗಾನಗಳನ್ನ ಮಾಡಬೇಕು. ಕೃಷ್ಣ ಗುಣಗಾನಗಳನ್ನ ಮಾಡಬೇಕು. ಕೃಷ್ಣ ಗುಣಗಾನ ಮಾಡಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ಇದಕ್ಕೆಂತ ಅಹಂಕಾರ, ಇದಕ್ಕೆಲ್ಲ ಕಾರಣ ಏನು? ಅಹಂಕಾರ. ಮನಸ್ಸು, ಬುದ್ಧಿ, ಅಹಂಕಾರ ಅಂತಿದೆ. ಮನಸ್ಸು ಅಹಂಕಾರ ತುಂಬಾ ಡೇಂಜರಸ್. ಈ ಮನಸ್ಸು ಅಹಂಕಾರ ತುಂಬಾ ಡೇಂಜರಸ್, ತುಂಬಾ ಅಪಾಯಕಾರಿ. ಆ ಮನಸ್ಸನ್ನ ನಾವು ಯಾವಾಗ್ಲೂ ಭಕ್ತರ ಸಾಂಗೀತ್ಯದಲ್ಲಿ ಇರಬೇಕು, ಭಕ್ತರ ಜೊತೆಯಲ್ಲಿ ಇರಬೇಕು. ಭಕ್ತರ ಜೊತೆಯಲ್ಲಿ ಇದ್ದು ಯಾವಾಗಲೂ ಭಗವಂತನ ಬಗ್ಗೆ ಕೇಳಬೇಕು. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳಿದೆ, ಏನಂತ ಹೇಳಿದೆ? ಯಾವಾಗ ನಾವು ಸಂತೋಷವಾಗಿರ್ಬಹುದು ಅಂದ್ರೆ 9ನೇ ಅಧ್ಯಾಯ 34ನೇ ಶ್ಲೋಕ ತಗೊಳ್ಳಿ ನೋಡಿ. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ಏನಂತ? ಮನ್ಭವಾವ ಮದ್ಭಕ್ತೋ ಮಾಧ್ಯಾಜಿ ಮಾಂ ನಮಸ್ಕುರು ಮಾ ವೈಶಿಸಿ ಇತ್ತ ವಾಯತ್ಮಾನ ಮತ್ಪರಾಯಣಃ. ಅಂದ್ರೆ ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು. ಏನ್ ಹೇಳಿದ್ದಾರೆ ಇಲ್ಲಿ ನೋಡಿ? ಇಲ್ಲಿ ಹೇಳಿದ್ದಾರೆ, ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು. ಮನಸ್ಸನ್ನ ಯಾವುದ್ರ ಮೇಲೆ ತೊಡಗಿಸ್ಬೇಕು? ಭಗವಂತನ ಚಿಂತೆಯಲ್ಲಿ ತೊಡಗಿಸ್ಬೇಕು. ಭಗವಂತ ಹೇಗಿದ್ದಾನೆ, ಭಗವಂತ ಎಷ್ಟು ಸುಂದರವಾಗಿದ್ದಾನೆ. ಒಬ್ಬ ಮಾತಾಜಿ ಬರ್ತಾರೆ, ಯಾವಾಗಲೂ ಭಾನುವಾರ ಕರೆಕ್ಟಾಗಿ ಅವರು ತುಳಸಿಯನ್ನ ಕಟ್ಟಿ ತಗೊಂಬಂದು ಕೊಡ್ತಾರೆ. ಪ್ರಭು ಆಗಿದ್ದು ಕೃಷ್ಣ ನೋಡ್ಬೇಕು, ಈ ಭಾವನೆ ಬರಬೇಕು ನಮಗೆ. ದೇವಸ್ಥಾನಕ್ಕೆ ಬಂದ್ರೆ ಏನಾದರೂ ತಗೊಂಡ್ಬರ್ಬೇಕು ಭಗವಂತನಿಗೆ. ಯಾಕಂದ್ರೆ ಭಗವಂತ ಕೊಟ್ಟಿರೋದೆಲ್ಲ ಭಗವಂತನೇ ಕೊಟ್ಟಿರೋದು ಅಲ್ವಾ? ಭಗವಂತ ಕೊಟ್ಟಿರೋದು ಮರ್ತು ಬಿಡ್ತೀವಿ ನಾವು. ಹೇಗಪ್ಪ ಅಂದ್ರೆ, ಒಬ್ಬ ತಂದೆ ಇರ್ತಾನೆ, ತಂದೆ ಒಂದು 3 ಕೇಕ್ ತಗೊಂಡ್ಬರ್ತಾರೆ ಮಕ್ಕಳಿಗೆ. 3 ಜನ ಮಕ್ಕಳು ಇರ್ತಾರೆ. ಎಷ್ಟು ಜನ ಮಕ್ಕಳು ಇರ್ತಾರೆ? 3 ಜನ ಮಕ್ಕಳು. 3 ಕೇಕ್ ತಗೊಂಡ್ಬರ್ತಾನೆ. 3 ಜನಕ್ಕೂ ಹಂಚ್ತಾನೆ, ತಗೊಳಪ್ಪ ಅಂತ. ತಂದೆ ಕೊಟ್ಟಿರೋದು ಯಾರಿಗೋಸ್ಕರ? ಮಕ್ಕಳಿಗೋಸ್ಕರನೇ. ಆದ್ರೆ ಹಿರಿಯ ಮಗ ಆ ಕೇಕ್ ತಗೊಂಬಂದಪ್ಪ ನೀನು ಸ್ವಲ್ಪ ತಗೊಳಪ್ಪ. ಅವಾಗ ಭಗವಂತನಿಗೆ ಹಿರಿಯ ಮಗನ ಮೇಲೆ ಹೆಚ್ಚಾಗಿ ಪ್ರೀತಿ ಬರುತ್ತಾ ಬರಲ್ವಾ? ಆಟೋಮೆಟಿಕ್ ಬರುತ್ತೆ. ಅದೇ ತರ ಈ ಭಗವಂತ ಎಲ್ಲ ಸೃಷ್ಟಿ ಮಾಡಿರೋದು, ಅವರೇ ಕೊಟ್ಟಿರೋದು ಎಲ್ಲಾನು. ಯಾವಾಗ ನಾವು ಭಗವಂತನ ಕೊಟ್ಟಿರೋದು, ನೀನು ಕೊಟ್ಟಿದ್ಯಪ್ಪ ನಮಗೋಸ್ಕರ ಕೊಟ್ಟಿದ್ದಾನೆ, ಆದ್ರೆ ಭಗವಂತನಿಗೆ ಅರ್ಪಣೆ ಮಾಡುವಾಗ ಭಗವಂತ ತೃಪ್ತಿ ಪಡ್ತಾನೆ. ಓ, ನನ್ನ ನೆನೆಸ್ಕೊಂತ ಇದ್ದಾನೆ, ನನಗೆ ಕೊಡ್ತಾ ಇದ್ದಾರೆ ಅಂತ ನಮ್ಗೆ ಇನ್ನೂ ಕೊಡ್ತಾನೆ. ಅದಕ್ಕೆ ದೇವಸ್ಥಾನಕ್ಕೆ ಬಂದ್ರೆ ನಾವು ಏನಾದ್ರು ನಾವು ಕೊಡ್ತೀವಿ ಭಗವಂತನಿಗೋಸ್ಕರ. ಅದು ಪದ್ಧತಿ ಇತ್ತು. ಒಂದು ಹಣ್ಣು, ಒಂದು ಹೂವು, ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳಿದ್ದಾರೆ. ಕೃಷ್ಣ ಯಾವಾಗ ಸಂತೋಷ? ನೀನು ಐಶ್ವರ್ಯ ಎಲ್ಲ ಕೊಡಬೇಡ. ನೀನು ಪತ್ರ ಒಂದು ಎಲೆ, ಪುಷ್ಪಂ ಒಂದು ಹೂವು, ಫಲಂ ಒಂದು ಹಣ್ಣು, ಯಾವಾಗಲೂ ಸರಿ. ಸೊ ಏನಾದ್ರೂ ಸರಿ, ಈ 3 ಐದು ಕೊಟ್ಟರೆ ಭಗವಂತ ತೃಪ್ತಿ ಪಡ್ತಾನೆ. ಅವಾಗ ನಾವು ಆನಂದವಾಗಿರ್ಬೋದು. ನಾವು ಯಾವಾಗ ಇದು ಕೊಡೋದಕ್ಕೆ ಆಗೋದಿಲ್ವೋ, ಇದೆಲ್ಲ ನನಗೆ ಅಂತ ಮುಚ್ಚಿಟ್ಕೊಂತೀವೋ, ಅವಾಗ ನಮಗೆ ಕಷ್ಟ ಅವಾಗ ನಮಗೆ ಕಷ್ಟ ಬರ್ತದೆ. ಸೊ ಯಾಕಂದ್ರೆ ಒಂದ್ಸತಿ ಲಕ್ಷ್ಮಿ ಏನ್ ಮಾಡ್ತಾ ಇದ್ರಂದ್ರೆ, ವಿಷ್ಣುಗೆ ಸೇವೆ ಮಾಡ್ತಾ ಇದ್ರಂತೆ ವೈಕುಂಠದಲ್ಲಿ. ವಿಷ್ಣು ಮಲಗಿರ್ತಾನೆ, ಲಕ್ಷ್ಮಿ ಬಂದು ಅವ್ರಿಗೆ ಪಾದಗಳಿಗೆ ಒತ್ತಾ ಇದ್ರು. ಒತ್ತಾ ಇರುವಾಗ ಸಡನ್ ಆಗಿ ವಿಷ್ಣು ಎದ್ಬಿಟ್ಟ. ಸ್ವಲ್ಪ ಹೊತ್ತು ನಿಂತ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ರು. ಆವಾಗ ಈ ಲಕ್ಷ್ಮಿ ಕೇಳಿದ್ರಂತೆ, ಯಾಕ್ರಿ ಎದ್ದೇಳಿದ ತಕ್ಷಣ ಮತ್ತೆ ಕುತ್ಕೊಂಡ್ಬಿಟ್ರಲ್ಲ ನೀವು? ಎದ್ದೇಳಿದ್ರಿ ಮತ್ತೆ ಕುತ್ಕೊಂಡ್ಬಿಟ್ರಂತ. ನಮ್ಮ ಭಕ್ತ ಒಬ್ಬ ಹೋಗ್ತಾ ಇದ್ದ, ನಡ್ಕೊಂಡು ಹೋಗೋವಾಗ ಈ ಒಂದು ಉಡ ಅಂತಾರಲ್ಲ, ಅದಕ್ಕೇನಂತಾರೆ? ಉಡಾನೇನ? ಉಡ. ಆ ಉಡ ಹೋಗ್ತಾ ಇತ್ತಂತೆ. ಆ ಉಡ ಬಂದು ಅವ್ನು ಹಿಡ್ಕೊಳೋದು ಬಂದು ನಾನು ಕಾಪಾಡೋಣ ಅಂತ ಹೋದೆ, ಅಷ್ಟೊಳಗಡೆ ಅವನೇ ಕಲ್ಲೆತ್ಕೊಂಡ್ಬಿಟ್ಟ ಹೊಡಿಯೋದಕ್ಕೆ. ಸೊ ಅವನೇ ಅವ್ನು ನೋಡ್ಕೊಂಡು ಅವ್ನು ನಾನೇ ಹೋಗ್ಬೇಕು ಅಂದ್ರೆ ನಂಬಿಕೆ ಇಡೋದಿಲ್ಲ ಭಗವಂತನ. ಭಗವಂತ ನೋಡ್ಕೊಂತಾನೆ ನಂಬಿಕೆ ಇಡೋದಿಲ್ಲ. ನಾವೇನ್ ಅನ್ಕೊಂತೀವಿ, ಭಗವಂತ ಏನ್ ನೋಡ್ತಾನೆ ಬಿಡಪ್ಪ ಅಂದ್ಬಿಟ್ಟು ನಂಬಿಕೆ. ಯಾವಾಗ ನಾವು ಭಗವಂತನ ಮೇಲೆ ನಂಬಿಕೆ ಇಡ್ತೀವೋ 100% ನಾವು ಭಗವಂತ ಬಂದು ಕಾಪಾಡ್ತಾನೆ, ಇಲ್ಲಾಂದ್ರೆ ಕಾಪಾಡೋದಿಲ್ಲ. ನಮ್ಗೆ ಎಷ್ಟು ಮಟ್ಟಿಗೆ ಇವಾಗ ಈ ನ್ಯೂಟನ್ ತರಲ್ಲ ಅದೆಲ್ಲ ಹೇಳುತ್ತೆ, ನಾವು ಬಾಲ್ ನಿಂತು ಬಿಸಾಕಿದ್ರೆ ಗೋಡೆ ಮೇಲೆ ಎಷ್ಟು ಜೋರಾಗಿ ಹಾಕಿದ್ರೆ ಅಷ್ಟು ಜೋರಾಗಿ ಬರುತ್ತೆ. ನಾವ್ ಎಷ್ಟು ಜೋರಾಗಿ ನಾವು ಭಕ್ತಿ ಮಾಡ್ತೀವೋ, ಎಷ್ಟು ಕಠಿಣವಾಗಿ ನಾವು ಭಕ್ತಿ ಮಾಡ್ತೀವೋ, ಅಷ್ಟು ಚೆನ್ನಾಗಿನೂ ನಮ್ಗೆ ಭಕ್ತಿ ಬರುತ್ತೆ. ಯಾಕಂದ್ರೆ ಧ್ರುವ ಮಹಾರಾಜ್ ಕತೆ ಗೊತ್ತಲ್ಲ ನಮ್ಗೆಲ್ಲ. ಧ್ರುವ ಮಹಾರಾಜ್ ಏನ್ ಮಾಡ್ತಾ ಇದ್ರು? ಸಣ್ಣ ಹುಡುಗ, ಒಂದು 6 years.
ಅಂತ ಹುಡುಗ ದೃಢ ನಿಶ್ಚಯದಿಂದ ಓಡೋಗ್ತಾನೆ ಕಾಡಿಗೆ. ಯಾಕೆ? ನಾನು ಭಗವಂತನ ಕೇಳಬೇಕು. ಯಾಕೆ? ಅವ್ರ ಮಲತಾಯಿ ಬಂದು ಅವ್ರ ತಾಯಿ ಅವ್ರ ತಂದೆ ತೊಡೆ ಮೇಲೆ ಕುತ್ಕೊಂಡು ಬಿಡೋದಿಲ್ಲ. ನನ್ನ ಮಗ ಇಲ್ಲ, ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಮಾತ್ರನೇ ನೀನು ನಿಮ್ಮ ತಂದೆ ತೊಡೆ ಮೇಲೆ ಕುತ್ಕೊಂಡು ಹೋದ್ ಹರಗಂದೆ, ಇಲ್ಲಂದ್ರೆ ಇಲ್ಲ ಅಂತ. ಅವಾಗ ಅವನು ಯಾಕೆ ಅವ್ರ ತಾಯಿ ಹತ್ರ ಹೋಗಿ ಕೇಳ್ತಾರೆ. ಸುನೀತಿ ಅವ್ರ ತಾಯಿ ಹತ್ರ ಹೋಗಿ ಕೇಳಿದ ತಕ್ಷಣ ಅವ್ರ ತಾಯಿ, ಅಮ್ಮ ನಮ್ಮ ಭಗವಂತನೇ ಕೇಳ್ಬೇಕಪ್ಪ, ಯಾಕಮ್ಮ ಹಿಂಗಾಯ್ತು ಅಂತ ಭಗವಂತನೇ ಕೇಳ್ಬೇಕು. ಅವಾಗ ಭಗವಂತ ಎಲ್ಲಿರ್ತಾನೆ? ಕಾಡಲ್ಲಿ ಇರ್ತಾನೆ. ಸುಮ್ಮನೆ ಮಕ್ಕಳಿಗೆ ಕಥೆ ಹೇಳ್ದಂಗೆ ಹೇಳ್ತಾರೆ. ಓಡೋಗ್ತಾನೆ 6 ವಯಸ್ಸಲ್ಲೇ ಓಡೋಗ್ಬಿಟ್ಟು ಕಾಡಲ್ಲಿ ನಡ್ಕೊಂಡು ಹೋಗುವಾಗ ನಾರದ ಮನೆಗಳು ಕಾಣಿಸ್ತಾರೆ. ನಾರದ ಮನೆಗಳು ಕಾಣಿಸಿದ ತಕ್ಷಣ ಯಾಕೋ ಆಟಾಡೋ ವಯಸ್ಸಲ್ಲಿ ನಾನು ದೇವ್ರು ನೋಡ್ಬೇಕು. ದೇವ್ರು ನೋಡ್ಬೇಕಂದ್ರೆ ಏನೇನೋ ಮಾಡ್ಬೇಕಪ್ಪ ನೀನು. ಇವಾಗ ನಾವು ಪ್ರೈಮ್ ಮಿನಿಸ್ಟರ್ ಮಾಡೋದು ನೋಡ್ಬೇಕಂದ್ರೆ ಆಗುತ್ತಾ? ಒಂದು MLA ನೋಡ್ಬೇಕಂದ್ರೆ ಆಗುತ್ತಾ? ಯಾರ್ಯಾರನ್ನೋ ಪರ್ಮಿಷನ್ ತಗೊಂಡು ಹೊರಗಡೆ ಹೋಗ್ಬೇಕು. ಆ ಭಗವಂತ ದೇವತನ ಪರಮಪುರುಷ ಸೃಷ್ಟಿಕರ್ತ, ಅವ್ರು ನೋಡೋಕ್ಕಾಗುತ್ತಾ? ಬೇಗ ನಾವು ನೋಡೋಕೆ ಆಗುತ್ತೆ. ಸೊ ಅದಕ್ಕೆ ಇವನು ಯಾವಾಗ ಅಲ್ಲಿ ಹೋಗ್ತಾನೋ ಅಲ್ಲಿ ಹೋಗಿದ ತಕ್ಷಣ ಅವನು ಕಠಿಣ ಎಲ್ಲ, ನೀನು ತಂದೆಗೆ ಹೇಳ್ತೀನಿ ರಾಜ್ಯದೇನ ಕೊಡಿಸ್ತೀನಿ ಬಂದ, ಇಲ್ಲ ನಾನು ಭಗವಂತ ನೋಡ್ಬೇಕು. ಅವಾಗ ಅವನು ತಪಸ್ಸಿದ್ದು ಭಗವಂತನ ನೋಡ್ತಾನೆ ಕಷ್ಟಪಟ್ಟು. ಆ ಥರ ನಾವು ಭಕ್ತಿಯನ್ನು ಮಾಡಬೇಕು, ಅವಾಗ ನಾವು ಆನಂದ ಬರುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಸದಾ ನನ್ನನ್ನು ಚಿಂತಿಸೋದ್ರಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು. ಏನ್ ಹೇಳ್ತಾ ಇದ್ದಾರೆ? ನನಗೆ ಭಕ್ತನಾಗು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು, ನನಗೆ ನಮಸ್ಕಾರ ಮಾಡು, ನನಗೆ ಭಕ್ತನ ಮಾಡು, ಮತ್ತು ನನ್ನನ್ನು ಪೂಜಿಸು, ನನ್ನನ್ನ ಪೂಜೆ ಮಾಡು. ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಗೆ ಬರುವೆ. ಇದೆಲ್ಲ ಮಾಡಿದ್ರೆ ಅವಾಗ ನೀನು ನನ್ನ ಹತ್ರ ಬರ್ತೀಯ ಅಂತ ಹೇಳ್ತಾರೆ. ಯಾರು ಹೇಳಿದ್ದು? ಯಾರು ಹೇಳಿದ್ದು ಈ ಶ್ಲೋಕ? ಕೃಷ್ಣ ಯಾರು ಹೇಳ್ತಾವ್ರೆ? ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಅವನ ನೆಪ ಅಷ್ಟೇ. ಮಾತಾಡಿ ತುಂಬಾ ಚಂದ್ರವಾಗಿ ನಮ್ಗೆ ಹೇಳಿರೋದು. ಇದೆಲ್ಲ ಯಾರಿಗೆ ಹೇಳಿರೋದು? ನಮ್ಗೆ. ಸೊ ಅದರಿಂದ ನಾವೇನಾಗಬೇಕು? ಕೃಷ್ಣನಿಗೆ, ಭಗವಂತನಿಗೆ ಯಾವಾಗಲೂ ಚಿಂತನೆ ಮಾಡಬೇಕು. ಚಿಂತನೆ ಹೆಂಗ್ ಮಾಡ್ತೀವಿ? ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ. ಇದು ಚಿಂತನೆ. ಮತ್ತೆ ಮನಸ್ಸನ್ನು ತೊಡಗೋಸೋದು ಹೆಂಗೆ? ಮನಸ್ಸಲ್ಲಿ ಅನ್ಕೋಬೇಕು, ಭಗವಂತ ಎಷ್ಟು ಸುಂದರವಾಗಿದ್ದಾನೆ, ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ಎಷ್ಟು ಅಲಂಕಾರ ಸುಂದರವಾಗಿತ್ತು ಕೃಷ್ಣನಿಗೆ, ಒಂದು ಮಾಲೆ ಹಾಕಿದ್ರು ಹೂವಿನ ಮಾಲ ಆದ ತುಂಬಾ ಚೆನ್ನಾಗಿತ್ತು. ಆ ಮನಸ್ಸಲ್ಲಿ ಅದನ್ನೇ ತಿಳ್ಕೊಂತ ಇರ್ಬೇಕು. ಕ್ಲಾಸಲ್ಲಿ ಏನು ಭಾಗವತಮಲ್ಲಿ ಏನಿದೆ, ಕೃಷ್ಣ ಏನ್ ಹೇಳಿದ್ದಾನೆ, ಅವ್ರ ಹೆಂಡತಿಯರೆಲ್ಲ ಕಾಯ್ತಾ ಇದ್ರು ಕೃಷ್ಣನಿಗೆ. ಕೃಷ್ಣ ಬಂದ ತಕ್ಷಣ ನೋಡಿದ ತಕ್ಷಣ ಅವ್ರಿಗೆ ಸಂತೋಷ ಆಯಿತು, ಹಬ್ಕೊಳಕ್ ಹೋದ್ರು. ಅವ್ರ ನಾಚಿಕೆಯಿಂದ ಹಂಚ್ಕೊಂಡ್ರು ಎಲ್ಲರೂ ಇದ್ದಾರೆ ಅಂತ. ಅದೆಲ್ಲ ಜ್ಞಾಪಕ ಬರಬೇಕು. ಭಗವಂತನ ಲೀಲೆಗಳು ಜ್ಞಾಪಕ ಬರಬೇಕು. ಇದು ನನ್ನ ಭಕ್ತನಾಗ್ಬೇಕು. ಹೆಂಗೆ ಭಕ್ತನಾಗೋದು? ದೇವರಿಗೆ ಸೇವೆ ಮಾಡಬೇಕು. ಭಕ್ತರಿಗೆ ಬಂದಿರತಕ್ಕಂಥ ಹರೇ ಕೃಷ್ಣ ಮಹಾಮಂತ್ರ ಇರೋ ಭಕ್ತರಿಗೆ ಸೇವೆ ಮಾಡೋದು, ಕೃಷ್ಣನಿಗೆ ಸೇವೆ ಮಾಡೋದು, ಹಿರಿಯ ಭಕ್ತರಿಗೆ ಸೇವೆ ಮಾಡೋದು. ಇದು ನನಗೆ ನಮಸ್ಕಾರ ಮಾಡು, ಭಗವಂತನಿಗೆ ಪ್ರಣಾಮ ಮಾಡೋದು. ಭಗವಂತನಿಗೆ ಬಂದು ಪ್ರಣಾಮ ಮಾಡ್ತೀವಿ. ಬಂದ ತಕ್ಷಣ ಇಲ್ಲಿ ಪ್ರಭುಪಾದ ಹತ್ರ, ಗುರು ಹತ್ರ ಪ್ರಣಾಮ ಮಾಡ್ತೀವಿ, ಕೃಷ್ಣ ಹತ್ರ ಪ್ರಣಾಮ ಮಾಡ್ತೀವಿ ಅಲ್ವಾ? ಪ್ರಸಾದ ತಗೋತೀವಿ. ಮತ್ತೆ ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ, ಸಂಪೂರ್ಣವಾಗಿ ಹೇಗೆ ಪ್ರಸಾದ ತಗೊಬೇಕು, ಭಗವಂತನ ಪ್ರಸಾದ ತಗೊಬೇಕು. ಇದೆಲ್ಲ ಮಾಡುವಾಗ ನಿಶ್ಚಯವಾಗಿಯೂ ನೀನು ನಲ್ಲಿಗೆ ಬರುವೆ. ಇಲ್ಲಿ ಪ್ರಭುಪಾದ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಕಲ್ಮಸಯುಕ್ತವಾದ ಈ ಐಕ್ಯ ಜಗತ್ತಿನ ಕಪಿಮುಷ್ಟಿಯಿಂದ ಪಾರಾಗಬೇಕಾದರೆ ಕೃಷ್ಣ ಪ್ರಜ್ಞೆಯೊಂದೇ ಮಾರ್ಗ. ಕೃಷ್ಣ ಪ್ರಜ್ಞೆಯನ್ನು ಮನಸ್ಸಿದೆ, ಇದೊಂದೇ ಮಾರ್ಗ ಈ ಕಲ್ಮಶದಿಂದ ಹೋಗ್ಬೇಕಂದ್ರೆ. ಸೊ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಈ ಶ್ಲೋಕದಲ್ಲಿ ಅಷ್ಟೇ ಹೇಳಿರೋದು. ಇಲ್ಲಿ ಕೃಷ್ಣನ ಸದಾ ನೆನೆಸ್ಬೇಕು. ಈ ಶ್ಲೋಕದ ಅರ್ಥ ಏನಪ್ಪಾ ಅಂದ್ರೆ, ಕೃಷ್ಣನ ಲೀಲೆಗಳನ್ನ, ಕೃಷ್ಣನ ಸದಾ ನಾವು ತಿಳ್ಕೊಂತಾ ಇರಬೇಕು, ಭಕ್ತಿ ಸೇವೆಯನ್ನು ಮಾಡಬೇಕು. ಇದು ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಸೀನಿಯರ್ ವೈಷ್ಣವಸಿದ್ದಾರೆ. ಧನ್ಯವಾದ. ಹರೇ ಕೃಷ್ಣ. ಏನಾದರೂ ಪ್ರಶ್ನೆ ಇದೆಯಾ? ಶ್ರೀಮದ್ ಭಾಗವತಂ ಕಿ ಜೈ, ಶ್ರೀ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಏನಾದರೂ ಹ್ಯಾಡ್ ಇದ್ರೆ ಹ್ಯಾಡ್ ಮಾಡಿ ಕಮೆಂಟ್ಸ್ ಇದೆ. ಹರೇ ಕೃಷ್ಣ. So
ಎಲ್ಲ ಭಕ್ತರು ಇವತ್ತು ಸಂಜೆ 4 ಗಂಟೆಗೆ